ಹಾಯ್ ಹೆಲೋ ಎವ್ರಿಬಡಿ ಸುಮುಖ ಇ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 16th ಡಿಸೆಂಬರ್ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಸೊ ಯಾರೆಲ್ಲ ಈ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಥಮ ಬಾರಿಗೆ ವೀಕ್ಷಿಸ್ತಾ ಇದ್ದೀರಾ, ನಿಮ್ಮ ಎಲ್ಲರ ಗಮನಕ್ಕೆ ಇದು ಹಲವಾರು ದಿನಪತ್ರಿಕೆಗಳಿಗೆ ಸಂಬಂಧಿಸಿದ ಒಂದು ಕ್ರೋಢೀಕೃತ ಮಾಹಿತಿಯಾಗಿದೆ. ಹಾಗೂ ಅದಕ್ಕೆ ಸಂಬಂಧಿಸಿದ ಅಂದರೆ ಪ್ರಚಲಿತ ಸನ್ನಿವೇಶಗಳಿಗೆ ಸಂಬಂಧಿಸಿದ ಬಹಳಷ್ಟು ವಸ್ತುನಿಷ್ಠ ಮಾದರಿ ಆಧಾರದ ಪ್ರಶ್ನೆಗಳ ಆಧಾರದಲ್ಲಿ ನಾವು ಬಹಳಷ್ಟು ವಿಷಯಗಳ ಮೇಲೆ ನಾವು ನಿಮಗೊಂದು ಪಕ್ಷಿ ನೋಟವನ್ನು ಕೊಡ್ತಾ ಇದ್ದೇವೆ. ಹಾಗೂ ದ ಹಿಂದೂ, ಡೆಕಾನ್ ಹೆರಾಲ್ಡ್, ಪ್ರಜಾವಾಣಿ, ವಿಜಯ ಕರ್ನಾಟಕ, ಹಾಗೆ ಗೌರ್ಮೆಂಟ್ ವೆಬ್ಸೈಟ್ಸ್ ಆಗಿರುವಂತಹ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, ಸೊ ಇದರ ಮುಖೇನ ಬರುವಂತಹ ಮಾಹಿತಿಗಳನ್ನು ಕೂಡ ಇಲ್ಲಿ ಕ್ರೋಢೀಕರಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯ ಆಗಲಿ ಅಂತ ಹೇಳುವಂತಹ ಒಂದು ದೃಷ್ಟಿಯಿಂದ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ನಾವು ಸಿದ್ಧಪಡಿಸಿದ್ದೇವೆ. ಸೊ ಹಾಗಾಗಿ ಇಷ್ಟು ಹೇಳ್ತಾ ನಾವು ಸೆಷನ್ ಅನ್ನು ಪ್ರಾರಂಭ ಮಾಡುವ. ಹಾಗೇನೆ ಇವತ್ತಿನ ವಿಡಿಯೋಗೆ ಸಂಬಂಧಿಸಿದ PPT ಅಥವಾ PDF ಯಾರಿಗಾದ್ರೂ ಬೇಕಾದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಬ್ಲಾಗ್ ಸ್ಪಾಟ್ ಅಥವಾ ಟೆಲಿಗ್ರಾಮ್ ಲಿಂಕ್ ನ ಮೂಲಕ ಕೂಡ ನೀವು ಮಾಹಿತಿ ಅಥವಾ ಆಕ್ಸೆಸ್ ಅನ್ನು ಪಡ್ಕೊಬಹುದು. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್. ಸೊ ಇದು ಕಳೆದ ವಿಡಿಯೋಗೆ ಸಂಬಂಧಿಸಿದ ಒಂದು ಕ್ವೆಶ್ಚನ್ಸ್ ಫಾರ್ ದ ಡೇ. ಸೊ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆಫ್ ದ ಲಾ ಆಫ್ ದ ಸೀಸ್ ಅಂತ ಹೇಳುವಂತ ಈ ಒಂದು ಕಡಲ ನಿಯಮ ಅಂತ ಹೇಳುವಂತ 1982ರ ಈ ಒಂದು ಒಕ್ಕೂಟಕ್ಕೆ ಅನ್ವಯವಾಗಿ ಕಂಟಿಗ್ಯೂಸ್ ಝೋನ್ ಎಕ್ಸ್ಟೆಂಡ್ಸ್ ಅಪ್ ಟು ಹೌ ಮೆನಿ ನಾಟಿಕಲ್ ಮೈಲ್ಸ್ ಫ್ರಮ್ ದ ಬೇಸ್ ಲೈನ್ ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಅಪ್ ಟು 24 ನಾಟಿಕಲ್ ಮೈಲ್ಸ್ ಫ್ರಮ್ ದ ಬೇಸ್ ಲೈನ್. ಹಾಗೆಯೇ ಹೂ ಹ್ಯಾಸ್ ಬೀನ್ ನೇಮ್ಡ್ ದ 2021 ಟೈಮ್ ಮ್ಯಾಗಝಿನ್ಸ್ ಪರ್ಸನ್ ಆಫ್ ದ ಇಯರ್. ಸೊ ರೈಟ್ ಆನ್ಸರ್ ಇಸ್ ಇಲಾನ್ ಮಸ್ಕ್. ಹಾಗೆಯೇ ಪ್ರಧಾನ ಮಂತ್ರಿ ಕೃಷಿ ಸಿಂಚೈ ಯೋಜನಾ ಇಸ್ ಆಪರೇಷನಲ್ ಫ್ರಮ್ ವಿಚ್ ಇಯರ್ ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ 2015. ಸೊ ಹೆಚ್ಚಿನ ನಮ್ಮ ಸ್ಟೂಡೆಂಟ್ಸ್ಗಳು ನೀವು ಕರೆಕ್ಟ್ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಸೂಪರ್ ಕಾಂಗ್ರ್ಯಾಚುಲೇಷನ್ಸ್. ಸೊ ಇವತ್ತಿನ ಸೆಷನ್ ಅನ್ನು ಪ್ರಾರಂಭ ಮಾಡುವ. ಈಗ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಸೆಮಿಕಂಡಕ್ಟರ್? ಈ ಕೆಳಗಿನವುಗಳಲ್ಲಿ ಯಾವುದು ಅರೆವಾಹಕವಲ್ಲ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಈ ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಡಿ, ದಟ್ ಈಸ್ ಬೆಳ್ಳಿ. ಇದರ ಅರ್ಥ ಸಿಲಿಕಾನ್, ಜರ್ಮೇನಿಯಂ, ಕ್ಯಾಡ್ಮಿಯಂ, ಸೆಲೆನೈಡ್ ಇವೆಲ್ಲವೂ ಕೂಡ ಸೆಮಿಕಂಡಕ್ಟರ್ಸ್. ಸಿಲ್ವರ್ ಈಸ್ ಅ ಕಂಡಕ್ಟರ್. ಸೊ ಇದು ಪ್ರಶ್ನೆ ಯಾತಕ್ಕೋಸ್ಕರ ಬಂತು ಅಂತ ಹೇಳಿಬಿಟ್ಟು ಮತ್ತೆ ಚರ್ಚೆ ಮಾಡುವುದಕ್ಕಿಂತ ಮುಂಚೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಸೆಮಿಕಂಡಕ್ಟರ್ಸ್ ಇವುಗಳಂದ್ರೆ ಏನು. ಸೊ ಬೇಸಿಕಲಿ ಕಂಡಕ್ಟರ್ಸ್ ಆರ್ ಮೆಟೀರಿಯಲ್ಸ್ ದಟ್ ಪರ್ಮಿಟ್ ಎಲೆಕ್ಟ್ರಾನ್ಸ್ ಟು ಫ್ಲೋ ಫ್ರೀಲಿ ಫ್ರಮ್ ಪಾರ್ಟಿಕಲ್ ಟು ಪಾರ್ಟಿಕಲ್. ಓಕೆ, ವಾಹಕಗಳು ಎಲೆಕ್ಟ್ರಾನ್ಗಳನ್ನು ಕಣದಿಂದ ಕಣಕ್ಕೆ ಮುಕ್ತವಾಗಿ ಹರಿಯಲು ಅನುಮತಿಸುವಂತಹ ಒಂದು ವಸ್ತುಗಳಾಗಿವೆ. ಹಾಗೂ ಕಂಡಕ್ಟರ್ಸ್ allow for charge transfer through the free movement of electrons. ವಾಹಕಗಳು ಎಲೆಕ್ಟ್ರಾನ್ಗಳ ಮುಕ್ತ ಚಲನೆಯ ಮೂಲಕ ವರ್ಗಾವಣೆಗೆ ಅಂದರೆ ಚಾರ್ಜ್ ವರ್ಗಾವಣೆಗೆ ಅದು ಅವಕಾಶವನ್ನು ಮಾಡಿಕೊಡ್ತದೆ. ಇನ್ ಕಾಂಟ್ರಾಸ್ಟ್ ಟು ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಆರ್ ಮೆಟೀರಿಯಲ್ಸ್ ದಟ್ ಇಂಪೀಡ್ ದ ಫ್ರೀ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಆಟಮ್ ಟು ಆಟಮ್ ಅಂಡ್ ಮಾಲಿಕ್ಯೂಲ್ ಟು ಮಾಲಿಕ್ಯೂಲ್. ಸೊ ಹಾಗಾಗಿ ಈ ನಮ್ಮ ವಾಹಕಗಳಿಗೆ ವಿರುದ್ಧವಾಗಿರುವಂತಹ ಅವಾಹಕಗಳು ಅಂದ್ರೆ ಇನ್ಸುಲೇಟರ್ಸ್ ಪರಮಾಣುವಿನಿಂದ ಪರಮಾಣುವಿಗೆ ಮತ್ತು ಅಣುವಿಂದ ಅಣುವಿಗೆ ಎಲೆಕ್ಟ್ರಾನ್ಗಳ ಮುಕ್ತ ಹರಿವನ್ನು ಅದು ತಡೆಯುವಂತಹ ಒಂದು ವಸ್ತುಗಳಾಗಿವೆ. ಸೊ ದೀಸ್ ಇಂಪೀಡ್ಸ್ ದ ಫ್ರೀ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಸೊ ವಾಟ್ ಆರ್ ಸೆಮಿಕಂಡಕ್ಟರ್ಸ್? Semiconductors are materials that have the conductivity between the conductors and the insulators. So ಅರೆವಾಹಕಗಳು ಅಂತ ಹೇಳಿದ್ರೆ ಈ ವಾಹಕಗಳು ಮತ್ತು ಅವಾಹಕಗಳ ನಡುವಿನ ವಾಹಕತೆಯನ್ನು ಹೊಂದಿರುವಂತಹ ವಸ್ತುಗಳು. ಸೊ ಸೆಮಿಕಂಡಕ್ಟರ್ ಚಿಪ್ಸ್ ಅಂತ ನೀವೆಲ್ಲ ಕೇಳಿರ್ಬೋದು. ಸೊ ಯಾವೆಲ್ಲ ಈ ಪ್ಯೂರ್ ಎಲಿಮೆಂಟ್ಸ್, ಈಗ ಪ್ಯೂರ್ ಎಲಿಮೆಂಟ್ಸ್ ಸಿಲಿಕಾನ್ ಇರ್ಬೋದು, ಜರ್ಮೇನಿಯಂ ಇರ್ಬೋದು, ಹಾಗೂ ಕಂಪೌಂಡ್ಸ್ ಸಚ್ ಆಸ್ ಗ್ಯಾಲಿಯಂ, ಆರ್ಸನೈಡ್, ಕೇಡ್ಮಿಯಂ, ಸೆಲೆನೈಡ್ ಇವೆಲ್ಲವೂ ಅರೆವಾಹಕಗಳಿಗೆ ಅಥವಾ ಸೆಮಿಕಂಡಕ್ಟರ್ಸ್ಗಳಿಗೆ ಉತ್ತಮ ಉದಾಹರಣೆ. ಈಗ ಸೆಮಿಕಂಡಕ್ಟರ್ಸ್ಗಳು ಯಾತಕ್ಕೋಸ್ಕರ ತುಂಬನೇ ಚಲಾವಣೆಯಲ್ಲಿದೆ ಅಥವಾ ತುಂಬನೇ ಒಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಹೇಳಿದ್ರೆ, ಸೆಮಿಕಂಡಕ್ಟರ್ಸ್ ಆರ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ದಟ್ ಸರ್ವ್ ಆಸ್ ಅ ಹಾರ್ಟ್ ಅಂಡ್ ಬ್ರೈನ್ of all modern electronics and information and communication technology products. ಇದನ್ನ ನೆನಪಿಡಬೇಕು. ಈ ಅರೆವಾಹಕಗಳು ಅಂತ ಇದೆಯಲ್ಲ, ಇದು ಒಂದು ಮೂಲಭೂತವಾಗಿರುವಂತಹ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಈ ನಮ್ಮ ಆಧುನಿಕವಾಗಿರುವಂತಹ ಎಲೆಕ್ಟ್ರಾನಿಕ್ ಮತ್ತು ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಪ್ರಾಡಕ್ಟ್ಸ್ಗಳಿಗೆ ಅದು ಎಲ್ಲದಕ್ಕೂ ಕೂಡ ಅದು ತುಂಬಾನೇ ಅದರ ಬೇಸಿಕ್ ಆಗಿ ಈ ಒಂದು ಸಾಮಗ್ರಿ ಅಥವಾ ಸೆಮಿಕಂಡಕ್ಟರ್ ಚಿಪ್ಸ್ಗಳು ಗಳಿಂದಲೇ ಅದನ್ನೆಲ್ಲ ಮಾಡಲ್ಪಟ್ಟವು. ಹಾಗೆಯೇ ಸೆಮಿಕಂಡಕ್ಟರ್ ಚಿಪ್ಸ್ ಆರ್ ಇಂಟೆಗ್ರಲ್ ಪಾರ್ಟ್ ಆಫ್ ಕಂಟೆಂಪರರಿ ಆಟೋಮೊಬೈಲ್ಸ್. ಈಗ ಪ್ರಸಕ್ತ ಆಗಿರುವಂಥ ನಮ್ಮ ಎಷ್ಟು ಪ್ರೆಸೆಂಟ್ ಆಟೋಮೊಬೈಲ್ ಮೆಕ್ಯಾನಿಸಮ್ ಇರ್ಬೋದು, ಅದರ ಟೆಕ್ನಾಲಜಿ ಇರ್ಬೋದು, ಅದಕ್ಕೆ ಸೆಮಿಕಂಡಕ್ಟರ್ ಚಿಪ್ಸ್ ಇದೆಯಲ್ಲ, ದೇ ಆರ್ ಅ ವೆರಿ ಇಂಟೆಗ್ರಲ್ ಅಥವಾ ಅದು ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸ್ತದೆ. ಹಾಗೂ ಹೌಸ್ ಹೋಲ್ಡ್ ಗ್ಯಾಜೆಟ್ಸ್ ಇರ್ಬೋದು,
ಎಸೆನ್ಷಿಯಲ್ ಮೆಡಿಕಲ್ ಡಿವೈಸಸ್ ಸಚ್ ಆಸ್ ECG ಮೆಷಿನ್ಸ್ ಇರ್ಬೋದು. ಸೊ ಒಟ್ಟಾರೆಯಾಗಿ ನಾವು ನೋಡೋದಿದ್ರೆ ಈ ಆಧುನಿಕ ತಂತ್ರಜ್ಞಾನದ ಬದುಕಿಗೆ ಈ ಸೆಮಿಕಂಡಕ್ಟರ್ ಚಿಪ್ಸ್ ಅಂತ ಹೇಳೋದು ಅದೊಂದು ಬೇಸ್ ಅಂತಾನೆ ಹೇಳ್ಬೋದು. ದೇ ಆರ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು, ಸಿಲಿಕಾನ್, ಜಮೇನಿಯಂ ಹಾಗೆ ಬಹಳಷ್ಟು ಸೆಮಿಕಂಡಕ್ಟರ್ಸ್ಗಳನ್ನು ನಾವು ಕಾಣಬಹುದು. ಹಾಗೂ ಕಂಪೌಂಡ್ಸ್ ಆಗಿರುವಂತಹ ಗೇಲಿಯಂ ಆರ್ಸೆನೈಡ್, ಕೇಡಿಯಂ ಸೆಲೆನೈಡ್, ದೀಸ್ ಆರ್ ಆಲ್ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಸೆಮಿಕಂಡಕ್ಟರ್. ಸೊ ಈ ಪ್ರಶ್ನೆಗೆ ಅನುಗುಣವಾಗಿ ನಿಮ್ಗೆ ಗೊತ್ತಾಯ್ತು ಇವಾಗ ಸೆಮಿಕಂಡಕ್ಟರ್ ಇವುಗಳಲ್ಲಿ ಯಾವುದು ಅರೆವಾಹಕವಲ್ಲ ಅಂತ ಹೇಳುವಂತಹ ಪ್ರಶ್ನೆಗೆ ಸಿಲ್ವರ್ ಅರೆವಾಹಕ ಅಲ್ಲ. ಯಾಕಂದ್ರೆ ಸಿಲ್ವರ್ ಇಸ್ ಬೇಸಿಕಲಿ ಅ ಕಂಡಕ್ಟರ್, ಅಂದ್ರೆ ಅದು ವಾಹಕ. ಈಗ ಈ ಪ್ರಶ್ನೆ ಇವತ್ತು ನಾವು ಯಾತಕ್ಕೋಸ್ಕರ ಹಾಕಿದ್ದೇವೆ, ದಟ್ ಈಸ್ ಆಫ್ ವೆರಿ ಇಂಪಾರ್ಟೆನ್ಸ್. ನೋಡಿ, ಹಿಂದೂ ಪ್ರಜಾವಾಣಿ ಡೆಕಾನ್ ಹೆರಾಲ್ಡ್ಗೆ ಸಂಬಂಧಿಸಿದ 16ನೇ ಡಿಸೆಂಬರ್ಗೆ ಸಂಬಂಧಿಸಿದಂಥ ಒಂದು ಮಾಹಿತಿಯಲ್ಲಿ ಈ ಒಂದು ಮಾಹಿತಿ ಹೊರಬಂದಿದೆ. ಇಂಡಿಯಾ ಕರೆಂಟ್ಲಿ ಇಂಪೋರ್ಟ್ಸ್ ಆಲ್ ಚಿಪ್ಸ್ and the market is estimated to touch $100 billion by 2025 from to $24 billion now. ಸೊ ಈ ಒಂದು ಸೆಮಿಕಂಡಕ್ಟರ್ಗೆ ಸಂಬಂಧಿಸಿದ ಹೆಚ್ಚಿನ ಒಂದು ಮೂಲಭೂತವಾಗಿರುವಂತಹ ಉತ್ಪನ್ನಗಳನ್ನೆಲ್ಲ ನಾವು ಹೆಚ್ಚಾಗಿ ಇಂಪೋರ್ಟ್ ಮಾಡ್ತಾ ಇದ್ದೇವೆ. ಬೇರೆ ದೇಶಗಳಿಂದ ನಾವು ಅದನ್ನು ಇಂಪೋರ್ಟ್ ಮಾಡ್ತಾ ಇದ್ದೇವೆ. ಹಾಗೂ ಈಗ ಸರಿಸುಮಾರು $24 ಬಿಲಿಯನ್ ಮೌಲ್ಯದ ಈ ಒಂದು ಇಂಪೋರ್ಟ್ ಅನ್ನು ನಾವೇನ್ ಮಾಡ್ತಾ ಇದ್ದೇವೆ. 2025 ಆಗುವಾಗ ಈ ಇಂಪೋರ್ಟ್ ಇದೆಯಲ್ಲ $100 ಬಿಲಿಯನ್ ತಲುಪಬಹುದು. ಸೊ ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ ಸೆಮಿಕಂಡಕ್ಟರ್ಗೆ ಸಂಬಂಧಿಸಿದಾಗೆ ನಾವು ಇನ್ನು ಬೇರೆ ದೇಶಗಳ ಮೇಲೆ ಒಂದು ಅವಲಂಬನೆಯನ್ನು ಹೊಂದ್ಕೊಂಡಿದ್ದೇವೆ. ಸೆಮಿಕಂಡಕ್ಟರ್ಸ್ ಪ್ರೊಡಕ್ಷನ್ಗೆ ಸಂಬಂಧಿಸಿದಾಗೆ ನಮ್ಮ ದೇಶ ಇನ್ನೂ ಕೂಡ ಸ್ವತಂತ್ರತೆಯ ಒಂದು ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿಲ್ಲ ಅಂತ ಹೇಳಿದ್ದು ಸೂಚಿಸುವಂಥದ್ದು. ಹಾಗೆಯೇ ನೋಡಿ, ದ ಯೂನಿಯನ್ ಕ್ಯಾಬಿನೆಟ್ ಹ್ಯಾಸ್ ಅಲೋಕೇಟೆಡ್ ಅನ್ ಅಮೌಂಟ್ ಆಫ್ ₹76,000 crore for supporting the development of a semiconductors and display manufacturing ecosystem. ಅಂದ್ರೆ ನಮ್ಮ ದೇಶದಲ್ಲೇ ಈ ಒಂದು ಅರೆವಾಹಕಗಳಿಗೆ ಸಂಬಂಧಿಸಿದ ಒಂದು ಅಭಿವೃದ್ಧಾತ್ಮಕ ತಂತ್ರಜ್ಞಾನ ಹಾಗೂ ಇದಕ್ಕೆ ಪೂರಕವಾಗಿರುವಂತಹ ಪರಿಸರ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ, ಅದಕ್ಕೆ ಒಂದು ಸಪೋರ್ಟ್ ಮಾಡಲಿಕ್ಕೆ ನಮ್ಮ ಯೂನಿಯನ್ ಕ್ಯಾಬಿನೆಟ್ ಪ್ರಸಕ್ತ ವರ್ಷದಲ್ಲಿ 76,000 ಕೋಟಿ ರೂಪಾಯಿಯನ್ನು ಅಲೋಕೇಟ್ ಮಾಡಿದೆ. ಸೊ ಹಾಗಾಗಿ ಸೆಮಿಕಂಡಕ್ಟರ್ ಸ್ಕೀಮ್ನ ಉತ್ಪಾದನೆ, ರಿಸರ್ಚ್, ಟೆಕ್ನಾಲಜಿಗೆ ಇದೊಂದು ಒಳ್ಳೆ ಬೂಸ್ಟ್ ಕೊಡುವಂತ ಒಂದು ಐಡಿಯಾ ಅಥವಾ ಒಂದು ರೀತಿಯ ಎನ್ವೈರನ್ಮೆಂಟ್ ಅನ್ನೋದು ಕ್ರಿಯೇಟ್ ಮಾಡಿದೆ. ಅದಲ್ಲದೆ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಇಂಡಿಯಾ ಹ್ಯಾಸ್ ಆಲ್ಸೋ ಲಾಂಚ್ ದ ಸ್ಕೀಮ್ ಫಾರ್ ಪ್ರಮೋಷನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಅಂಡ್ ಸೆಮಿಕಂಡಕ್ಟರ್ಸ್ ಅಂತ ಹೇಳಿಬಿಟ್ಟು ಒಂದು ಸ್ಕೀಮ್ ಅನ್ನು ಲಾಂಚ್ ಮಾಡಿದೆ. ಶಾರ್ಟ್ ಫಾರ್ಮ್ ಅಲ್ಲಿ ಇದರ ಹೆಸರು ಏನಂತ ಹೇಳಿದ್ರೆ ಸ್ಪೆಕ್ಸ್ ಅಂತ ಹೇಳಿದ್ರೆ ಸ್ಕೀಮ್ ಫಾರ್ ಪ್ರಮೋಷನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಅಂಡ್ ಸೆಮಿಕಂಡಕ್ಟರ್ಸ್, ಅಂದ್ರೆ ಎಲೆಕ್ಟ್ರಾನಿಕ್ ಘಟಕಗಳು ಮತ್ತು ಸೆಮಿಕಂಡಕ್ಟರ್ಗಳ ಉತ್ಪಾದನೆಯನ್ನು ಉತ್ತೇಜಿಸುವಂತಹ ಒಂದು ಯೋಜನೆ. ಸೊ ಅದಕ್ಕೆ ಬಜೆಟ್ ಔಟ್ಲೇಯನ್ನು ನೀವು ನೋಡಬಹುದು, 3,285 ಕೋಟಿ 8 ವರ್ಷಗಳ ಅವಧಿಗೆ ಈ ಒಂದು ಬಜೆಟ್ ಔಟ್ಲೇಯನ್ನು ಸ್ಪ್ರೆಡ್ ಓವರ್ ಮಾಡಿದ್ದಾರೆ. ಹಾಗೆ ಇದರ ಮುಖ್ಯ ಉದ್ದೇಶ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್ ಮತ್ತು ಸೆಮಿಕಂಡಕ್ಟರ್ಸ್ಗಳ ಉತ್ಪಾದನೆಗೆ ಸಂಬಂಧಿಸಿದಾಗೆ ಒಂದು ಪ್ರೋತ್ಸಾಹ ನೀಡುವಂತ ಅಥವಾ ಉತ್ತೇಜನ ನೀಡುವಂತ ಯೋಜನೆ. ಪರೀಕ್ಷೆಗೆಲ್ಲ ಕೇಳಬಹುದು, ಸ್ಪೆಕ್ಸ್ ಅಂತ ಹೇಳುವಂತ ಈ ಸ್ಕೀಮ್ ಯಾವುದಕ್ಕೆ ಸಂಬಂಧಿಸಿದು? ಅಂಡರ್ಸ್ಟುಡ್? ವೈಟ್ ಗೂಡ್ಸ್ ಇರಬಹುದು, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಇರಬಹುದು, ಸೆಮಿಕಂಡಕ್ಟರ್. ಸೊ ಹಿಯರ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಸೆಮಿಕಂಡಕ್ಟರ್ಸ್ ಅಂಡ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ವಿಲ್ ಬಿ ದ ರೈಟ್ ಆನ್ಸರ್. ಸೊ ಪ್ಲೀಸ್ ಇದನ್ನು ನೆನ್ಪಿಟ್ಕೊಳ್ಳಿ, ಸ್ಕೀಮ್ ಫಾರ್ ಪ್ರಮೋಷನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಅಂಡ್ ಸೆಮಿಕಂಡಕ್ಟರ್ಸ್. ಈಗ ಎರಡನೇ ಪ್ರಶ್ನೆ, ವಿಚ್ ಈಸ್ ಅ ಡೆಟ್ ಇನ್ಸ್ಟ್ರೂಮೆಂಟ್ ದಟ್ ಆರ್ ಇಶ್ಯೂಡ್ ಬೈ ದ ಸ್ಟೇಟ್ ಗವರ್ಮೆಂಟ್ ಟು ಬಾರೋ ಮನಿ ಅಂತ ಇದೆ. ಹಣವನ್ನು ಎರವಲು ಪಡೆಯಲು ರಾಜ್ಯ ಸರ್ಕಾರವು ನೀಡುವ ಸಾಲ ಉಪಕರಣ ಯಾವುದು ಅಂತ ಇದೆ. ಓಕೆ, ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ಗವರ್ಮೆಂಟ್ ಬಾಂಡ್ಸ್ ಆಫ್ 1 year or more, ಅಂದ್ರೆ 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ಸರ್ಕಾರಿ ಬಾಂಡ್ಗಳು. ಈ ಏನಿದು ಅಂತ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ. ಅದಕ್ಕಿಂತ ಮುಂಚೆ ಈ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ ಏನು ಅಂತ ತಿಳಿಯುವಂತ ಪ್ರಯತ್ನ ಮಾಡುವ. ಸಿ, ಗವರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ಬೇಸಿಕಲಿ ಡೆಟ್ ಇನ್ಸ್ಟ್ರೂಮೆಂಟ್ಸ್ ದಟ್ ಆರ್ ಇಶ್ಯೂಡ್ ಬೈ ದ ಗವರ್ಮೆಂಟ್ ಟು ಬಾರೋ ಮನಿ. Okay, government have various ways to borrow money. One such way is borrowing money by issuing treasury bills and government bonds. So, ಸರ್ಕಾರಿ ಭದ್ರತೆಗಳು ಹಣವನ್ನು ಎರವಲು ಪಡೆಯಲು ಸರ್ಕಾರದಿಂದ ನೀಡಲಾಗುವಂತಹ ಒಂದು ಸಾಲ ಸಾಧನಗಳಾಗಿವೆ. ಹಾಗೂ ಈ ಒಂದು ಸಾಲ ಸಾಧನಕ್ಕೆ ಸಂಬಂಧಿಸಿದ ಹಾಗೆ 2 ರೀತಿಯ ಕೆಟಗರಿಗಳನ್ನು ನಾವು ಕಾಣಬಹುದು. ಓಕೆ, ಒಂದು ಟ್ರೆಜರಿ ಬಿಲ್ಸ್, ಟಿ ಬಿಲ್ಸ್ ಅಂತ ಹೇಳಿಬಿಟ್ಟು ಖಜಾನೆ ಬಿಲ್ಗಳು ಅಂತ ಹೇಳಿ. ಇದು ಹೆಚ್ಚಾಗಿ 91 ದಿನಗಳು, 182 ದಿನಗಳು, 364 ದಿನಗಳಲ್ಲಿ, ಅಂದ್ರೆ 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ ನೀಡಲಾಗುವಂತಹ ಒಂದು ಅಲ್ಪಾವಧಿಯ ಸಾಧನಗಳಾಗಿವೆ.
ನೋಡಿ, ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡುವುದಕ್ಕಿಂತ ಮುಂಚೆ ಈ ಒಂದು ಸಿಂಪಲ್ ವಿಚಾರವನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಏನಂತ ಹೇಳಿದ್ರೆ, ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಹ್ಯಾವ್ ವೇರಿಯಸ್ ವೇಸ್ ಟು ಬಾರೋ ಮನಿ. One such way is borrowing money by issuing treasury bills and government bonds. So, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಬೇರೆ ಬೇರೆ ಆಯಾಮಗಳಲ್ಲಿ ಈ ಹಣವನ್ನು ಎರವಲು ಪಡುವ ಒಂದು ಸಾಧನಗಳಿವೆ. ಅದರಲ್ಲಿ ಒಂದು ಯಾವುದು ಅಂತ ಹೇಳಿದ್ರೆ ಬೈ ಬಾರೋಯಿಂಗ್ ಮನಿ ಬೈ ಇಶ್ಯೂಯಿಂಗ್ ಟ್ರೆಜರಿ ಬಿಲ್ಸ್, ಅದು ಟಿ ಬಿಲ್ಸ್. ಎರಡನೇದು ಯಾವುದು ಅಂತ ಹೇಳಿದ್ರೆ ಬೈ ಗವರ್ಮೆಂಟ್ ಬಾಂಡ್ಸ್. ಈಗ ಟ್ರೆಜರಿ ಬಿಲ್ ಅಂದ್ರೆ ನಿಮ್ಗೆ ಏನಂತ ಗೊತ್ತಾಯ್ತು. ಹೆಚ್ಚಾಗಿ ಇದು 1 ವರ್ಷಕ್ಕಿಂತ ಕಡಿಮೆ ಅವಧಿಗಳಿಗೆ ನೀಡಲಾಗುವ ಒಂದು ಅಲ್ಪಾವಧಿಯ ಸಾಧನಗಳಾಗಿವೆ. ಹಾಗೆಯೇ ಗವರ್ಮೆಂಟ್ ಬಾಂಡ್ಸ್ ಅಥವಾ ಡೇಟೆಡ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ರೆ, ದೀಸ್ ಆರ್ ಲಾಂಗ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್ ವಿತ್ ಅನ್ ಒರಿಜಿನಲ್ ಮೆಚುರಿಟಿ ಆಫ್ 1 year or more. ಓಕೆ, ಸರ್ಕಾರಿ ಬಾಂಡ್ಗಳು ಅಂದ್ರೆ ದಿನಾಂಕದ ಭದ್ರತೆಗಳು ಅಂತ ಹೇಳಿದ್ರೆ ಇವುಗಳು 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ಮೂಲ ಮೆಚುರಿಟಿ ಹೊಂದಿರುವಂತಹ ಒಂದು ದೀರ್ಘಾವಧಿಯ ಸಾಧನಗಳಾಗಿವೆ. ಈಗ instrument issued by central government to borrow money ಅಂದ್ರೆ instrument issued by the state government to borrow money. ಸೊ ಇಲ್ಲಿ ನಾವು ತಿಳ್ಕೊಬೇಕು ಏನಂತ ಹೇಳಿದ್ರೆ, ಎನಿ ಇಶ್ಯೂ ದಟ್ ಈಸ್ ಲೆಸ್ ದೆನ್ 1 year is called as treasury bill. ಸೊ 1 ವರ್ಷಕ್ಕಿಂತ ಕಡಿಮೆ ಅವಧಿಯ ಈ ಒಂದು ಇಶ್ಯೂ ಏನಿದೆ ಅದನ್ನು ನಾವು ಈ ಇನ್ಸ್ಟ್ರೂಮೆಂಟ್ ದಟ್ ಈಸ್ issued by the central government, it is called as a treasury bill. And any issue for 1 year or more is called as a government bonds, or it is called as dated securities. They are also called as state development loans. ಅದನ್ನು ರಾಜ್ಯ ಅಭಿವೃದ್ಧಿ ಸಾಲಗಳು ಅಂತ ಹೇಳಿ ಕರಿಬಹುದು. ಹಾಗೂ ಒಂದು ನೀವು ಇಲ್ಲಿ ತಿಳ್ಕೊಬೇಕು, ಓನ್ಲಿ ಸೆಂಟ್ರಲ್ ಗವರ್ಮೆಂಟ್ ಇಶ್ಯೂಸ್ ಟ್ರೆಜರಿ ಬಿಲ್ಸ್ ಟು ಬಾರೋ ಮನಿ. ಸೊ ಈ ಒಂದು ವಿಷಯವನ್ನು ನಾವು ಯಾತಕ್ಕೋಸ್ಕರ ಹಾಕಿದ್ದೇವೆ ಅಂತ ಹೇಳಿದ್ರೆ, ಇನ್ ದ 3rd quarter ಅಂದ್ರೆ ಫ್ರಮ್ ಅಕ್ಟೋಬರ್ ಟು ಡಿಸೆಂಬರ್ ಆಫ್ 2021-22 the state government has raised 16,000 crore ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ 16,000 ಕೋಟಿ ರಾಜ್ಯ ಅಭಿವೃದ್ಧಿ ಸಾಲವನ್ನು ಮಾರ್ಕೆಟ್ ಬಾರೋಯಿಂಗ್ಸ್ ನ ಮೂಲಕ ಅದು ಪಡ್ಕೊಂಡ್ಬಿಟ್ಟಿದೆ ಟು ಮೀಟ್ ಇಟ್ಸ್ ಡೆವಲಪ್ಮೆಂಟಲ್ ಅಂಡ್ ನಾನ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್. Okay, and the state government has proposed to borrow over rupees 70,000 crore during the current financial year of 2021 and 22. ಈಗ ಮೂರನೇ ಪ್ರಶ್ನೆ, which of the following temples was inaugurated by President Ramnath Kovind that was destroyed by Pakistani forces during the war of 1971? 1971ರ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನಿ ಪಡೆಗಳಿಂದ ಧ್ವಂಸಗೊಂಡ ಈ ಕೆಳಗಿನ ಯಾವ ದೇವಾಲಯವನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಇತ್ತೀಚೆಗೆ ಉದ್ಘಾಟಿಸಿದರು? ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ, ಇಟ್ ಈಸ್ ರಾಮ್ನಾ ಕಾಳಿ ಮಂದಿರ್ ಇನ್ ಢಾಕಾ. ರಾಮ್ನಾ ಕಾಳಿ ಮಂದಿರ್, ಢಾಕಾ ಇಸ್ ಅ ರೈಟ್ ಆನ್ಸರ್. ಸೊ ಇದು ಏನಿದು ರಾಮ್ನಾ ಕಾಳಿ ಮಂದಿರ್? ಸೊ ಇದು ಹಿಂದೂ ಡೆಕ್ಕನ್ ಹೆರಾಲ್ಡ್ ರಿಲೇಟೆಡ್ ಆಗಿರುವಂತಹ ಒಂದು ಮಾಹಿತಿಗಳು. ಡಿಸೆಂಬರ್ 17ರಂದು ವಿಶೇಷವಾಗಿ ನಮ್ಮ ದೇಶದ ರಾಷ್ಟ್ರಪತಿಯವರು he inaugurated a famous Hindu shrine called as Sri Ramna Kali Mandir, which was destroyed by the Pakistani forces during the war Operation Searchlight of 1971. ಸೊ ಈ ರಾಮ್ನಾ ಕಾಳಿ ಮಂದಿರ್ ಅಂತ ಹೇಳಿ ನಮ್ಮ ದೇಶದ ರಾಷ್ಟ್ರಪತಿಯವರು ಏನದನ್ನು ಇನಾಗ್ರೇಷನ್ ಮಾಡಿದ್ರು, ಆ ಹಿಂದೂ ದೇವಾಲಯವನ್ನು, ಇದು ಬಾಂಗ್ಲಾದೇಶದಲ್ಲಿರುವಂಥದ್ದು, ಢಾಕಾ, ಬಾಂಗ್ಲಾದೇಶದ ಕ್ಯಾಪಿಟಲ್ ಆಗಿರುವಂತಹ ಢಾಕಾದಲ್ಲಿರುವಂಥದ್ದು. ಹಾಗೂ ಈ ದೇವಾಲಯ ಪಾಕಿಸ್ತಾನ್ ಯುದ್ಧ ಆಗುವಂತ ಆಪರೇಷನ್ ಸರ್ಚ್ ಲೈಟ್ ಅಂತ ಹೇಳುವಂತ ಆ ಒಂದು ಕಾರ್ಯಾಚರಣೆ ಮಾಡಿದಂತ ಸಂದರ್ಭದಲ್ಲಿ 1971ರಲ್ಲಿ ಅದು ಡಿಸ್ಟ್ರಾಯ್ ಆಗಿತ್ತು, ಅದು ಧ್ವಂಸಗೊಳಿಸಲಾಯಿತು. ಓಕೆ, ಸೊ ಹಾಗೂ ಆ ಒಂದು ನಿಟ್ಟಿನಲ್ಲಿ ಭಾರತದ ಸಪೋರ್ಟ್ನ ಆಧಾರದಲ್ಲಿ ಇಂಡಿಯಾ ಸಪೋರ್ಟೆಡ್ ದ ರೆನೋವೇಷನ್ ಅಂಡ್ ಕನ್ಸರ್ವೇಷನ್ ಆಫ್ ದ ಹಿಸ್ಟಾರಿಕ್ ಟೆಂಪಲ್ ವಿತ್ ದ ಹೆಲ್ಪ್ ಆಫ್ ಗವರ್ಮೆಂಟ್ ಆಫ್ ಬಾಂಗ್ಲಾದೇಶ್. ಸೊ ಬಾಂಗ್ಲಾದೇಶ್ ಸರ್ಕಾರದ ಒಂದು ಸಹಯೋಗದೊಂದಿಗೆ ಭಾರತವು ಈ ಒಂದು ಐತಿಹಾಸಿಕ ಮಹತ್ವ ಇರುವಂತಹ ದೇವಸ್ಥಾನದ ಒಂದು ನವೀಕರಣ ಮತ್ತು ಸಂರಕ್ಷಣೆಗೆ ಸಂಬಂಧಿಸಿದಾಗಿ ಭಾರತವು ಕೂಡ ಸಹಕಾರ ನೀಡಿತು. ಹಾಗೆಯೇ ದ ಇನಾಗ್ರೇಷನ್ ಕಮ್ಸ್ 50 years ಆಫ್ಟರ್ ಪಾಕಿಸ್ತಾನ್ ವಾಸ್ ಡಿಫೀಟೆಡ್ ಇನ್ 1971. 1971ರಲ್ಲಿ ಪಾಕಿಸ್ತಾನದ ಒಂದು ಡಿಫೀಟ್ ಇಂದಾಗಿ 50 ವರ್ಷಗಳ ನಂತರ ಏನದು ಧ್ವಂಸ ಆಯಿತು, ಆ ನಂತರ ಅದಕ್ಕೆ ನವೀಕರಣವಾಗುವಂತ ಒಂದು ಭಾಗ್ಯ ಒದಗಿ ಬಂದಿದೆ. ಹಾಗೂ ಅದನ್ನು ನಮ್ಮ ದೇಶದ ರಾಷ್ಟ್ರಪತಿಯವರು ಶ್ರೀ ರಾಮ್ನಾ ಕಾಳಿ ಮಂದಿರ್ ಅಂತ ಹೇಳುವಂತಹ ದೇಗುಲದ ನವೀಕರಣವನ್ನು ಕೂಡ ಅವರು ಇನಾಗ್ರೇಟ್ ಮಾಡಿದ್ದಾರೆ. ದಟ್ ಇಸ್ ಆನ್ ಡಿಸೆಂಬರ್ 17th, 2021. ಸೊ ಪರೀಕ್ಷೆಗಳೆಲ್ಲ ಬೇರೆ ಬೇರೆ ಆಯಾಮಗಳಲ್ಲಿ ಕೇಳಬಹುದು. ಇತ್ತೀಚೆಗೆ ನವೀಕರಣಗೊಂಡು ಇನಾಗ್ರೇಷನ್ ಆದಂತ ಶ್ರೀ ರಾಮ್ನಾ ಕಾಳ ಮಂದಿರ್ ಯಾವ ದೇಶದಲ್ಲಿದೆ ಅಂತ ಹೇಳಬಹುದು. ಸೊ ಹಾಗಾಗಿ ಯು ಶುಡ್ ನೋ ವೇರ್ ಇಟ್ ಈಸ್ ಇನ್ ಢಾಕಾ, ಬಾಂಗ್ಲಾದೇಶ್. ಹಾಗೂ ಆಪರೇಷನ್ ಸರ್ಚ್ ಲೈಟ್ ಅಂತ ಹೇಳಿದ್ರೆ ಇದು ಕೂಡ ಪಾಕಿಸ್ತಾನಿ ಫೋರ್ಸಸ್ ಅನ್ನು ಸದೆಬಡಿಯಲಿಕ್ಕೆ ನಡೆಸಿಕೊಂಡಂತ ಒಂದು ಕಾರ್ಯಾಚರಣೆ ಆಗಿದೆ, ಆಪರೇಷನ್ ಸರ್ಚ್ ಲೈಟ್ ಅಂತ ಹೇಳಿಬಿಟ್ಟು.
ಈಗ 4ನೇ ಪ್ರಶ್ನೆ, ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ZBNF ವಾಸ್ ಒರಿಜಿನಲಿ ಪ್ರಮೋಟೆಡ್ ಬೈ ಹೂಮ್? ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ ಇದನ್ನು ಮೂಲತಃ ಯಾರಿಂದ ಉತ್ತೇಜಿಸಲಾಯಿತು? ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಸೊ ಇದಕ್ಕೆ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ, ದಟ್ ಈಸ್ ಸುಭಾಷ್ ಪಾಳೇಕರ್. ಸೊ ಇದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಕೂಡ ಬಹಳಷ್ಟು ಮಹತ್ವವನ್ನು ಇತ್ತೀಚೆಗೆ ಕೊಡ್ತಾ ಇದೆ. ಸೊ ಇದು ಏನು, ಏಕೆ ಅಂತ ಹೇಳುವಂಥದ್ದು ತಿಳಿಯುವಂಥ ಪ್ರಯತ್ನ ನಾವು ಇಲ್ಲಿ ಖಂಡಿತವಾಗಿ ಮಾಡುವ. ಸೊ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ. ಸೊ ಇದರ ಸೂತ್ರಧಾರರು ಯಾರು ಅಂತ ಹೇಳಿದ್ರೆ ಸುಭಾಷ್ ಪಾಳೇಕರ್. ಸೊ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಇಸ್ ಅ ಮೆಥಡ್ ಆಫ್ ಕೆಮಿಕಲ್ ಫ್ರೀ ಅಗ್ರಿಕಲ್ಚರ್ ಡ್ರಾಯಿಂಗ್ ಫ್ರಮ್ ಟ್ರೆಡಿಷನಲ್ ಇಂಡಿಯನ್ ಪ್ರಾಕ್ಟಿಸಸ್. ಸೊ ಇದು ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ ಎಂಬುದು ಇದೊಂದು ನೈಸರ್ಗಿಕ ವಿಧಾನದ ಒಂದು ಕೃಷಿ ಪದ್ಧತಿಯಾಗಿದ್ದು, ಇಲ್ಲಿ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯನ್ನು ಅನುಸರಿಸಿಕೊಂಡು ಸಾಂಪ್ರದಾಯಿಕ ಭಾರತೀಯ ಕೃಷಿ ವಿಧಾನಗಳನ್ನು ಇಲ್ಲಿ ಅನುಸರಿಸಲಾಗುತ್ತದೆ. It was originally promoted by the agriculturalist Subhash Palekar, who developed it in mid-1990s as an alternative to the green revolution methods that are driven by chemical fertilizers and pesticides and intensive irrigation. ಸೊ ನಮ್ಮ ಹಸಿರು ಕ್ರಾಂತಿ ಅಂತ ನಮ್ಮ ದೇಶದಲ್ಲಿ ಯಾವಾಗ ಅದು ವೇಗವನ್ನು ಪಡ್ಕೊಂಡ್ಬಿಟ್ಟಿತು, ಅದಕ್ಕೆ ಪರ್ಯಾಯ ಮಾರ್ಗವಾಗಿ ಅಂದರೆ ಹಸಿರು ಕ್ರಾಂತಿ ಉತ್ಪಾದನಾ ಸಾಮರ್ಥ್ಯ, ನಮ್ಮ ಕೃಷಿ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚು ಮಾಡಿತು. ಇವೆಲ್ಲವೂ ಕೂಡ ಕರೆಕ್ಟ್. ಅದಕ್ಕೆ ಮುಖ್ಯವಾಗಿ ಅದು ಹೇಗೆ ಅಷ್ಟೊಂದು ಬಿಲ್ಡಪ್ ಆಯಿತು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮಗೆ ರಾಸಾಯನಿಕ ಗೊಬ್ಬರಗಳು, ಪೆಸ್ಟಿಸೈಡ್ಸ್ಗಳು, ಇಂಟೆನ್ಸಿವ್ ಇರಿಗೇಷನ್ ಪ್ರಕ್ರಿಯೆಗಳು ಈ ಮೂಲಕವಾಗಿ ಒಂದು ಹಸಿರು ಕ್ರಾಂತಿಗೆ ನಮ್ಮಲ್ಲಿ ಒಂದು ವೇಗೋದ್ವರ್ಷ ದೊರೆಯಿತು. ಆದರೆ ಇದರ ಸಾಧಕದ ಜೊತೆಯಲ್ಲಿ ಹಲವಾರು ಇದರ ಒಂದು ನೆಗೆಟಿವ್ ಡಿಮೆರಿಟ್ಸ್ ಅನ್ನು ಕೂಡ ನಾವು ಕಾಣ್ತೇವೆ. ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು, ಹಾಗೂ ಮಾಲಿನ್ಯಕ್ಕೆ ಸಂಬಂಧ ಕೆಲವೆಲ್ಲ ನಿಟ್ಟಿನಲ್ಲಿ ಇದರಿಂದ ಬಹಳಷ್ಟು ಕೆಲವೆಲ್ಲ ಒಂದು ರೀತಿಯ ನೇತ್ಯಾತ್ಮಕ ಪರಿಣಾಮಗಳನ್ನು ಕೂಡ ನಾವು ಕಂಡಿದ್ದೇವೆ. ಸೊ ಈ ನಮ್ಮ ಹಸಿರು ಕ್ರಾಂತಿಗೆ ಪರ್ಯಾಯ ಮಾರ್ಗವಾಗಿ ಸುಭಾಷ್ ಪಾಳೇಕರ್ ಅವರು ಸರಿಸುಮಾರು mid-1990s ಸಂದರ್ಭದಲ್ಲಿ ಈ ಒಂದು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಹೆಚ್ಚು ಖರ್ಚು ವೆಚ್ಚ ಇಲ್ಲದೆ ಈ ಒಂದು ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇದು ಈಗ ಹೆಚ್ಚಾಗಿ ಒಂದು ಏನ್ ಹೇಳುದು, ಅದಕ್ಕೆ ಒಂದು ಫೇಮಸ್ ಆಗ್ತಾ ಇದೆ, ಅಥವಾ ಈ ಕಾನ್ಸೆಪ್ಟ್, ಈ ಮಾಡೆಲ್ ಇದೆಯಲ್ಲ, ಅದು ತುಂಬಾನೇ ಇವಾಗ ಒಂದು ತುಂಬಾ ಪ್ರಾಮುಖ್ಯತೆ, ತುಂಬಾ ಲೈಮ್ ಲೈಟ್ಗೆ ಬರ್ತಾ ಇದೆ. ಇಟ್ ಈಸ್ ಅ ಯುನಿಕ್ ಮಾಡೆಲ್ ದಟ್ ರಿಲೈಸ್ ಆನ್ ಆಗ್ರೋ ಇಕಾಲಜಿ. ಕೃಷಿ ಪರಿಸರ ಶಾಸ್ತ್ರಕ್ಕೆ ಸಂಬಂಧಿಸಿದ ಒಂದು ಯುನೀಕ್ ಆಗಿರುವಂತಹ ಒಂದು ಇದು ಮಾಡೆಲ್ ಆಗಿದ್ದು, ಇಟ್ ಏಮ್ಸ್ ಟು ಬ್ರಿಂಗ್ ಡೌನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಟು ನಿಯರ್ಲಿ ಝೀರೋ ಅಂಡ್ ರಿಟರ್ನ್ ಟು ಅ ಪ್ರೀ ಗ್ರೀನ್ ರೆವಲ್ಯೂಷನ್ ಸ್ಟೈಲ್ ಆಫ್ ಫಾರ್ಮಿಂಗ್. ಸೊ ಏನು ಈ ಒಂದು ಕೃಷಿ ಪ್ರೊಡಕ್ಷನ್ಗೆ ಸಂಬಂಧಿಸಿದಾಗೆ ಹೆಚ್ಚುವರಿಯಾಗಿರುವಂತಹ ನಾವು ಕಾಸ್ಟ್ ಅನ್ನು ಮಾಡಬೇಕಾಗ್ತದೆ, ಅದನ್ನು ಶೂನ್ಯ ಹಂತಕ್ಕೆ ತಂದುಕೊಂಡು ನಾವು ನೈಸರ್ಗಿಕ ವಿಧಾನದ ಮೂಲಕ ಈ ಒಂದು ಗ್ರೀನ್ ರೆವಲ್ಯೂಷನ್, ಪ್ರೀ ಗ್ರೀನ್ ರೆವಲ್ಯೂಷನ್ ಸ್ಟೈಲ್ ಆಫ್ ಫಾರ್ಮಿಂಗ್ಗೆ ನಾವು ಒತ್ತನ್ನು ಕೊಡುವಂತ ನಿಟ್ಟಿನಲ್ಲಿ ಈ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅನ್ನು ಈಗ ಹೆಚ್ಚು ಅದಕ್ಕೆ ಒಂದು ಮೊಮೆಂಟಮ್ ಸಿಗ್ತಾ ಇದೆ. ಹೇಗೆ ಮೊಮೆಂಟಮ್ ಸಿಗ್ತಾ ಇದೆ ಅಂತ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಈ ಝೀರೋ ಬೇಸ್ಡ್ ನ್ಯಾಚುರಲ್ ಫಾರ್ಮಿಂಗ್ ಇಸ್ ಬೇಸ್ಡ್ ಆನ್ 4 pillars. ಸೊ 4 ಪ್ರಮುಖ ಆಧಾರ ಸ್ತಂಭಗಳನ್ನು ಆಧಾರಿತವಾಗಿ ಈ ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿಯು ಅವಲಂಬಿತಗೊಂಡಿದೆ. ಒಂದು ಜೀವಾಮೃತ ಅಂತ ಹೇಳಿಬಿಟ್ಟು, ಬೇಸಿಕಲಿ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಫ್ರೆಶ್ ಕೌಡಂಗ್ ಅಂಡ್ ಏಜ್ಡ್ ಕೌ ಯೂರಿನ್. ಸೊ ಸೆಗಣಿ ಮತ್ತು ನಮ್ಮ ಗೋಮೂತ್ರಕ್ಕೆ ಸಂಬಂಧಿಸಿದ ಒಂದು ಮಿಕ್ಸ್ಚರ್ ಆಗಿದ್ದು, ಅಲ್ಲಿ ಬೆಲ್ಲ, ಪಲ್ಸ್ ಫ್ಲೋರ್, ನೀರು, ಮಣ್ಣು ಇವನ್ನೆಲ್ಲ ಒಂದು ರೀತಿ ಅದನ್ನು ಮಿಕ್ಸ್ ಮಾಡಿ ಇದನ್ನು ಕೃಷಿ ಭೂಮಿಗೆ ಅಪ್ಲೈ ಮಾಡುವಂಥದ್ದು. ಅದು ಜೀವಾಮೃತ. ಅಂದ್ರೆ ಫಸ್ಟ್ ಆಗಿ ಕೃಷಿ ಭೂಮಿಯನ್ನು ಆರ್ಗ್ಯಾನಿಕ್ ರೀತಿಯಲ್ಲಿ ರೆಡಿ ಮಾಡುವಂಥದ್ದು ಕೃಷಿ ಸಂಬಂಧಿತವಾಗಿ. ಎರಡನೇದು ಬೀಜಾಮೃತ ಅಂತ ಹೇಳಿಬಿಟ್ಟು, ಮೊದಲನೇದು ಜೀವಾಮೃತ, ಎರಡನೇದು ಬೀಜಾಮೃತ ಅಂತ ಹೇಳಿ. ಸೊ ಇಟ್ ಈಸ್ ಅ ಕಾನ್ಕಾಕ್ಷನ್ ಆಫ್ ನೀಮ್ ಲೀವ್ಸ್ ಅಂಡ್ ಪಲ್ಪ್, ಟೊಬ್ಯಾಕೊ ಅಂಡ್ ಗ್ರೀನ್ ಚಿಲ್ಲೀಸ್ ಪ್ರಿಪೇರ್ಡ್ ಫಾರ್ ಇನ್ಸೆಕ್ಟ್ ಅಂಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ಟ್ರೀಟ್ ಸೀಡ್ಸ್. ಸೊ ಮುಖ್ಯವಾಗಿ ಈ ಬೀಜಗಳನ್ನು ಸರಿಯಾದ ರೀತಿಯಲ್ಲಿ ಸಂರಕ್ಷಣೆ ಮಾಡುವಂಥದ್ದು. ಸೊ ಅದಕ್ಕೆ ಪೂರಕವಾಗಿ ಈ ಕೈ ಬೇವಿನ ಎಲೆಗಳು ಮತ್ತು ಟೊಬ್ಯಾಕೊ, ಹಸಿರು ಮೆಣಸು, ಹಸಿಮೆಣಸು, ಸೊ ಇವೆಲ್ಲದಕ್ಕೆ ಸಂಬಂಧಿಸಿದಾಗೆ ಒಂದು ಕಷಾಯ ರೀತಿಯಲ್ಲಿ ತಯಾರಿಸಿಕೊಂಡು ಇದರ ಮೂಲಕ ಬೀಜಗಳಿಗೆ ಯಾವುದೇ ರೀತಿಯ ಹುಳು ಹುಪ್ಪಡೆಗಳು ಬಾಧೆ ಆಗದ ರೀತಿಯಲ್ಲಿ ಅದನ್ನು ಟ್ರೀಟ್ ಮಾಡುವಂಥದ್ದು. ಅದಕ್ಕೆ ಬೀಜಾಮೃತ ಅಂತ ಹೇಳುವಂಥದ್ದು. ಇನ್ನೊಂದು ಅಚ್ಛಾದಾನ ಅಂತ ಹೇಳಿಬಿಟ್ಟು, ಇಟ್ ಪ್ರೊಟೆಕ್ಟ್ಸ್ ದ ಟಾಪ್ ಸಾಯಿಲ್ ಡ್ಯೂರಿಂಗ್ ಕಲ್ಟಿವೇಶನ್ ಅಂಡ್ ಡಸ್ ನಾಟ್ ಡಿಸ್ಟ್ರಾಯ್ ಇಟ್ ಬೈ ಟಿಲ್ಲಿಂಗ್. ಹಾಗೆಯೇ ವಾಪಸ ಅಂತ ಹೇಳಿಬಿಟ್ಟು, ಇಟ್ ಇಸ್ ಅ ಕಂಡೀಷನ್ ವೇ ಬೋತ್ ದ ಏರ್ ಮಾಲಿಕ್ಯೂಲ್ಸ್ ಅಂಡ್ ವಾಟರ್ ಮಾಲಿಕ್ಯೂಲ್ಸ್ ಆರ್ ಪ್ರೆಸೆಂಟ್ ಇನ್ ದ ಸಾಯಿಲ್, thereby helping in reducing irrigation requirements. ಸೊ ಜೀವಾಮೃತ, ಬೀಜಾಮೃತ, ಅಚ್ಛಾದಾನ ಮತ್ತು ವಾಪಸ ಅಂತ ಹೇಳುವಂಥದ್ದು ಈ ನಮ್ಮ ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ ಪದ್ಧತಿಯ ಪ್ರಮುಖ 4 ಆಧಾರ ಸ್ತಂಭಗಳು.
ಈಗ ಈ ಪ್ರಶ್ನೆಯನ್ನು ನಾವು ಯಾತಕ್ಕೋಸ್ಕರ ಹಾಕಿದ್ದೇವೆ, ದಟ್ ಬಿಕಾಮ್ಸ್ ಅ ಇಂಪಾರ್ಟೆಂಟ್ ಟಾಪಿಕ್. ಸೊ ಇದು ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿ. ಈ ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ ಪದ್ಧತಿ ಇಸ್ ಬ್ಯಾಕ್ ಆನ್ ದ ಟಾಪ್ ಆಫ್ ದ ಗವರ್ಮೆಂಟ್ಸ್ ಅಗ್ರಿಕಲ್ಚರಲ್ ಅಜೆಂಡಾ with Prime Minister Narendra Modi set to highlight it on a national conclave in Gujarat on 17 December. ಸೊ ನಮ್ಮ ಹಿಂದಿನ ಮಾದರಿಯಲ್ಲೇ ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ ಆಧಾರಿತವಾಗಿರುವಂತಹ ಈ ಒಂದು ಪದ್ಧತಿಯನ್ನು ನಮ್ಮ ಕೇಂದ್ರ ಸರ್ಕಾರವು ಇದನ್ನು ಕೃಷಿ ಎಜೆಂಡಾಗೆ ಸಂಬಂಧಿಸಿದಾಗೆ ಪ್ರಮುಖ ಆದ್ಯತೆಯನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಇದಕ್ಕೆ ಸಂಬಂಧಿಸಿದಾಗೆ ಗುಜರಾತ್ನಲ್ಲಿ 17ನೇ ಡಿಸೆಂಬರ್ಗೆ ನರೇಂದ್ರ ಮೋದಿ, ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಇದಕ್ಕೆ ಸಂಬಂಧಿಸಿದಾಗೆ ಒಂದು ಪ್ರಸ್ತಾವನೆಯನ್ನು ತಮ್ಮ ಭಾಷಣದ ಮೂಲಕ ಕೊಡಲಿಕ್ಕಿದ್ದಾರೆ. And also at an event in Varanasi on 14 December, he called for the zero budget natural farming method to become a mass movement. ಸೊ ಕೇವಲ ಲಾಭವನ್ನಷ್ಟೇ ನೋಡ್ಕೊಳ್ಳೋದಂತಲ್ಲ, ಮನುಷ್ಯರ ದೇಹ ಮತ್ತು ಪ್ರಕೃತಿಗೆ ನಾವು ಹತ್ತಿರವಾಗುವ ರೀತಿಯಲ್ಲಿ ಈ ನಮ್ಮ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಮೆಥಡ್ ಅನ್ನು ನಾವು ಎಲ್ಲರೂ ಕೂಡ ಅದೊಂದು ರೀತಿ ಸಾಮೂಹಿಕ ಚಳುವಳಿಯ ರೂಪದಲ್ಲಿ ಅದು ಮುಂದೆ ಬರಬೇಕು ಅಂತ ಹೇಳುವಂತ ಒಂದು ಕರೆಯನ್ನು ಒಂದು ಇವೆಂಟ್ ವಾರಣಾಸಿಯಲ್ಲಿ ನಡೆದಂತ ಒಂದು ಇವೆಂಟ್ ಅಲ್ಲಿ ಅವರು ಕೊಡ್ತಾರೆ. ಹಾಗೂ ದ ಸೆಂಟರ್ ಹ್ಯಾಸ್ ಸ್ಯಾಂಕ್ಷನ್ ಸಪೋರ್ಟ್ ಫಾರ್ ಕನ್ವರ್ಟಿಂಗ್ 4 lakh additional hectares of cropland in 8 states to using zero budget natural farming techniques this year. ಸೊ ಕೇಂದ್ರ ಸರ್ಕಾರ ಕೂಡ ಸರಿಸುಮಾರು 4 ಲಕ್ಷ ಹೆಚ್ಚುವರಿ ಈ ಒಂದು ಹೆಕ್ಟೇರ್ ಕೃಷಿ ಭೂಮಿಯನ್ನು 8 ರಾಜ್ಯಗಳಲ್ಲಿ ಈ ಒಂದು ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿ ಆಧಾರದಲ್ಲಿ ಅದನ್ನು ಡೆವಲಪ್ ಮಾಡಲಿಕ್ಕೆ, ಅದಕ್ಕೆ ಸೂಕ್ತ ರೀತಿಯ ಸಪೋರ್ಟ್ ಕೊಡಲಿಕ್ಕೆ ಕೇಂದ್ರವು ಈ ಒಂದು ನೆರವನ್ನು ಸ್ಯಾಂಕ್ಷನ್ ಮಾಡಿದೆ. ಸೊ ಇದು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ಗೆ ಸಂಬಂಧಿಸಿದ ಒಂದು ಸಣ್ಣ ಪಕ್ಷಿ ನೋಟ. ಈಗ 5ನೇ ಪ್ರಶ್ನೆ, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯಾವ ವರ್ಷದಲ್ಲಿ ರೂಪೇ ಕಾರ್ಡ್ ಅನ್ನು ಪ್ರಾರಂಭಿಸಿತು? ಇನ್ ವಿಚ್ ಇಯರ್ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಾಂಚ್ ದ ರೂಪೇ ಕಾರ್ಡ್? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ 2012. So RuPay payment, it is basically a Indian multinational financial services and payment service system that is conceived and launched by the National Payments Corporation of India on 26 March 2012. ರೂಪೇ, ರೂಪಾಯಿ ಮತ್ತು ಪಾವತಿ ಭಾರತೀಯ ಬಹುರಾಷ್ಟ್ರೀಯ ಹಣಕಾಸು ಸೇವೆಗಳು ಮತ್ತು ಪಾವತಿ ಸೇವಾ ವ್ಯವಸ್ಥೆಯಾಗಿದ್ದು, ಇದನ್ನು 26ನೇ ಮಾರ್ಚ್ 2012ರಂದು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ರೂಪಿಸಿದೆ ಮತ್ತು ಪ್ರಾರಂಭಿಸಿದೆ. ಹಾಗೂ ರೂಪೇ ವಾಸ್ ಡೆಡಿಕೇಟೆಡ್ ಟು ದ ನೇಷನ್ ಆನ್ 8th May 2014 by the then President of India ಪ್ರಣಬ್ ಮುಖರ್ಜಿ at the ರಾಷ್ಟ್ರಪತಿ ಭವನ್ ಇನ್ ನ್ಯೂ ಡೆಲ್ಲಿ. ಸೊ ಈ ರೂಪೇ ಪೇ ಕಾರ್ಡ್ ಅನ್ನು 8ನೇ ಮೇ 2014ರಂದು ನಮ್ಮ ಅಂದಿನ ರಾಷ್ಟ್ರಪತಿ ಆಗಿರುವಂತಹ ಪ್ರಣಬ್ ಮುಖರ್ಜಿ ಅವರು ಅದನ್ನು ಡೆಡಿಕೇಟ್ ಮಾಡಿದ್ರು, ಅಂದ್ರೆ ಅದನ್ನು ಲಾಂಚ್ ಮಾಡಿದ್ರು. ಈಗ ನಿಮಗೆ ರೂಪೇ ಕಾರ್ಡ್, ಕೆಲವರು ವೀಸಾ ಕಾರ್ಡ್ ಯೂಸ್ ಮಾಡ್ಬೋದು, ಮಾಸ್ಟರ್ ಕಾರ್ಡ್ ಯೂಸ್ ಮಾಡ್ಬೋದು. ಹಾಗಿದ್ರೆ ಬೇಸಿಕ್ ಈ ರೂಪೇ ಕಾರ್ಡ್ ಮತ್ತು ವೀಸಾ ಅಥವಾ ಮಾಸ್ಟರ್ ಕಾರ್ಡ್ ಇರುವಂತ ಮುಖ್ಯವಾಗಿರುವಂತ ವ್ಯತ್ಯಾಸ ಏನು? ನಾವೆಲ್ಲರೂ ಯೂಸ್ ಮಾಡ್ತೇವೆ, ಹಾಗಾಗಿ ಗೊತ್ತಿರಬೇಕು. ನೋಡಿ, ರೂಪೇ ಕಾರ್ಡ್ ಇಸ್ ಬೇಸಿಕಲಿ ಅ ಇಂಡಿಯನ್ ಡೊಮೆಸ್ಟಿಕ್ ಡೆಬಿಟ್ ಕಾರ್ಡ್, ವೆರಾಸ್ ವೀಸಾ ಆರ್ ಮಾಸ್ಟರ್ ಕಾರ್ಡ್ ಇಸ್ ಅನ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಡೆಬಿಟ್ ಕಾರ್ಡ್. ಹಾಗೆಯೇ ರೂಪೇ ಕಾರ್ಡ್ ಈಸ್ ಬಿನ್ ಕ್ರಿಯೇಟೆಡ್ ಫಾರ್ ಡೊಮೆಸ್ಟಿಕ್ ಯೂಸ್, ಅಂದ್ರೆ ನಮ್ಮ ದೇಶದೊಳಗಿನ ಒಂದು ಬಳಕೆಗೆ ಅದನ್ನು ಪೂರಕವಾಗಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇಟ್ ಕೆನಾಟ್ ಬಿ ಯೂಸ್ಡ್ ಅಟ್ ದ ಇಂಟರ್ನ್ಯಾಷನಲ್ ಲೆವೆಲ್ ಟ್ರಾನ್ಸಾಕ್ಷನ್ಸ್. ಸೊ ಅಂತಾರಾಷ್ಟ್ರೀಯ ಮಟ್ಟದ ಕೆಲವೆಲ್ಲ ಒಂದು ರೀತಿಯ ಟ್ರಾನ್ಸಾಕ್ಷನ್ಸ್ಗೆ ಅದನ್ನು ನಮಗೆ ಯೂಸ್ ಮಾಡಲಿಕ್ಕೆ ಬರಲ್ಲ. ಬಟ್ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಅನ್ನು ನಮಗೆ ಯೂಸ್ ಮಾಡಲಿಕ್ಕೆ ಬರುತ್ತೆ. ಹಾಗೆ ರೂಪೇ ಕಾರ್ಡ್ ಪ್ರೊವೈಡ್ಸ್ ಓನ್ಲಿ ಡೆಬಿಟ್ ಕಾರ್ಡ್ ಫಾರ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್, whereas Visa or MasterCard provides both for debit and credit card. ಇದು ಕೂಡ ಗೊತ್ತಿರಬೇಕು. ರೂಪೇ ಕಾರ್ಡ್ only provides for debit card online transactions, whereas Visa or MasterCard provides both debit and credit card. ಹಾಗೆಯೇ ರೂಪೇ cards are more secure because its operations are limited within India only. Okay, therefore data is shared between the national gateways only. Whereas, by using Visa debit card or MasterCard, the customer's data are processed internationally and hence the risk of data theft also is high. So ಒಟ್ಟಾರೆಯಲ್ಲಿ ಏನು ಅಂತ ಹೇಳಿದ್ರೆ, ರೂಪೇ ಕಾರ್ಡ್ ಪ್ರಮುಖವಾಗಿ ನಮ್ಮ ರಾಷ್ಟ್ರೀಯ ಒಂದು ವ್ಯಾಪ್ತಿಯೊಳಗೆ, ಆರ್ಥಿಕ ವ್ಯಾಪ್ತಿಯೊಳಗೆ ನಾವು ಅದನ್ನು ಯೂಸ್ ಮಾಡುವಂಥದ್ದು. ವೆರಸ್ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಅಂತ ಹೇಳಿದ್ರೆ ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಂಬಂಧಿಸಿದ ಒಂದು ಡೆಬಿಟ್ ಕಾರ್ಡ್. ರೂಪೇ ಕಾರ್ಡ್ ಇಸ್ ಬೇಸಿಕಲಿ ಎ ಡೆಬಿಟ್ ಕಾರ್ಡ್ ಆಗಿದ್ದು, ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಬೋತ್ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಆಗಿದೆ. ಹಾಗೂ ರೂಪೇ ಕಾರ್ಡ್ ಆಪರೇಷನ್ಸ್ ಭಾರತದೊಳಗೆ ಮಾತ್ರ ಆಗುವಂಥದ್ದು. ವೆರಾಸ್ ಹಾಗಾಗಿ ಇದರ ಡೇಟಾ ಏನಿದ್ರೂ ಕೂಡ ನಮ್ಮ ನ್ಯಾಷನಲ್ ಗೇಟ್ವೇಸ್ ಒಳಗೆ ಇರುವ ಕಾರಣ ಅದು ತಕ್ಕ ಮಟ್ಟಿಗೆ ಸೆಕ್ಯೂರ್. ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಅಂತ ಹೇಳಿದ್ರೆ ಇದು ಹೆಚ್ಚಾಗಿ ಈ ಕಸ್ಟಮರ್ಸ್ ಡೇಟಾ ಇದು ಅಂತಾರಾಷ್ಟ್ರೀಯ ನಿಟ್ಟಿನಲ್ಲಿ ಇದು ಪ್ರಾಸೆಸ್ ಆಗುವ ಕಾರಣ ಡೇಟಾ ಥೆಫ್ಟ್ ನ ರಿಸ್ಕ್ ಇಲ್ಲಿ ಜಾಸ್ತಿ ಆಗಿರ್ತದೆ. ಸೊ ಇಲ್ಲಿ ನಾವು ಯಾತಕ್ಕೋಸ್ಕರ ಈ ಪ್ರಶ್ನೆಯನ್ನು ಹಾಕಿದ್ದೇವೆ?
13 billion, the amount approved by the India's cabinet on Wednesday for an incentive plan to promote RuPay debit cards and low-value digital transactions, and this could challenge the clout of rivals such as Visa and MasterCard. And as of November 2020, over 600 crore RuPay debit cards have been issued by the banks. ಓಕೆ, ಸೊ ಈ ಒಂದು ಅಂದರೆ ನಮ್ಮ ಭಾರತ ದೇಶ ಕೂಡ ಈ ಒಂದು ರೂಪೇ ಡೆಬಿಟ್ ಕಾರ್ಡ್ಗೆ ಸಂಬಂಧಿಸಿದಾಗೆ ಅದರ ಟ್ರಾನ್ಸಾಕ್ಷನ್ಸ್ಗೆ ಸಂಬಂಧಿಸಿದಾಗೆ ಹೆಚ್ಚಿನ ವ್ಯಾಪ್ತಿ ಜನರಿಗೆ ತಲುಪುವ ನಿಟ್ಟಿನಲ್ಲಿ ಅವರು ಬೇರೆ ಬೇರೆ ರೀತಿಯ ಒಂದು ಇನ್ಸೆಂಟಿವ್ ಪ್ಲಾನ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದು ಅದರ ಇಂಟರ್ನ್ಯಾಷನಲ್ ರೈವಲ್ಸ್ ಆಗಿರುವಂತಹ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ಗಳಿಗೆ ಒಂದು ಚಾಲೆಂಜ್ ಆಗಿ ಆಗ್ತಿದೆ. ಹಾಗೆಯೇ ಸ್ಟಾರ್ಟೆಡ್ ಇನ್ 2012 by the NPCI, the government-backed non-profit RuPay competes with the global payment firms Visa Inc. and MasterCard Inc. for the fastest growing market of digital transactions in India. ಇದರ ಅರ್ಥ ನಮ್ಮ ದೇಶೀಯ ವ್ಯವಸ್ಥೆ ಆಗಿರುವಂತಹ ಈ ರೂಪೇ ಡೆಬಿಟ್ ಕಾರ್ಡ್ಸ್ ಕೂಡ ಅಂತಾರಾಷ್ಟ್ರೀಯ ಈ ಒಂದು ಕ್ಲೌಡ್ ರೈವಲ್ಸ್ ಅಂತ ಅನ್ಸ್ಕೊಂಡಿರುವಂತಹ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಅವರ ಜೊತೆಯಲ್ಲಿ ಚಾಲೆಂಜ್ ಮಾಡ್ಬೇಕಂತ ಹೇಳಿದ್ರೆ ಅದರ ವ್ಯಾಪ್ತಿಯನ್ನು ಮತ್ತು ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ಗೆ ಸಂಬಂಧಿಸಿದ ಮಾರ್ಕೆಟ್ ಅಲ್ಲಿ ಇನ್ನೂ ಹೆಚ್ಚು ವಿಸ್ತೃತವಾಗಿ ಅದರ ವ್ಯಾಪ್ತಿಯನ್ನು ಪಡ್ಕೊಬೇಕು ಅಂತ ಹೇಳುವಂಥದ್ದು ಈ ಮಾಹಿತಿಯ ಸಾರ. This is another very important question. Okay, definitely it can be asked for the ಮುಂಬರುವಂತ ಪರೀಕ್ಷೆಗಳಿಗೆ ಖಂಡಿತವಾಗಿ ಇದು ಕೇಳುವಂತ ಸಾಧ್ಯತೆ ಇದೆ. With the inclusion of Durga Puja in the UNESCO World List of Intangible Cultural Heritage, please remember this. With the inclusion of Durga Puja in the UNESCO World List of Intangible Cultural Heritage, so far how many inclusions are made in this list from India? ದುರ್ಗಾ ಪೂಜೆಯನ್ನು ಯುನೆಸ್ಕೋ ವಿಶ್ವದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸುವುದರೊಂದಿಗೆ ಇದು ಇತ್ತೀಚೆಗೆ ನಡೆದಿರುವಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿಯವರೆಗೆ ಭಾರತದಿಂದ ಈ ಪಟ್ಟಿಯಲ್ಲಿ ಎಷ್ಟು ಸೇರ್ಪಡೆಗಳನ್ನು ಮಾಡಲಾಗಿದೆ ಅಂದ್ರೆ ಇದರ ಅರ್ಥ ಯುನೆಸ್ಕೋ ವಿಶ್ವ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಭಾರತದಲ್ಲಿ ಇಷ್ಟರವರೆಗೆ ಎಷ್ಟು ಪಟ್ಟಿಗಳನ್ನು ಅಥವಾ ಎಷ್ಟು ವಿಷಯಗಳನ್ನು ಅದರೊಳಗೆ ಸೇರ್ಪಡೆ ಮಾಡಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ 14. ಸೊ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂದ್ರೆ ಏನಂತ ನಮ್ಗೆಲ್ಲರಿಗೂ ಗೊತ್ತಿರಬೇಕು. ನೋಡಿ, ಸಂಸ್ಕೃತಿ ಅಂತ ಹೇಳಿದ್ರೆ ದೇರ್ ಆರ್ 2 ಡಿಫ್ರೆಂಟ್ ಟೈಪ್ಸ್. ಓಕೆ, ಸಂಸ್ಕೃತಿ ಅಂತ ಹೇಳಿ ಬೇಸಿಕ್ ಆಗಿ ನಾವು ನೋಡೋದಿದ್ರೆ ಒಂದು ಭೌತ ಸಂಸ್ಕೃತಿ, ಇನ್ನೊಂದು ಅಭೌತ ಸಂಸ್ಕೃತಿ. ಮೆಟೀರಿಯಲ್ ಕಲ್ಚರ್ ಅಂಡ್ ನಾನ್ ಮೆಟೀರಿಯಲ್ ಕಲ್ಚರ್, ಇದು ಎರಡೂ ಕೂಡ ಸಂಸ್ಕೃತಿಯ ಒಂದು ಭಾಗವಾಗಿದೆ. ಈಗ ಭೌತ ಸಂಸ್ಕೃತಿ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಸಿಗುವಂತ ಸಂಸ್ಕೃತಿ, ಈ ಕಟ್ಟಡ ಇರ್ಬೋದು, ಸ್ಮಾರಕಗಳಿರ್ಬೋದು, ರಸ್ತೆಗಳಿರ್ಬೋದು, ಮನೆಗಳಿರ್ಬೋದು, ಹೌದಾ ಅಲ್ವಾ? ಸೊ ಇದು ಕಣ್ಣಿಗೆ ಕಾಣಲಿಕ್ಕೆ ಸಿಗುವಂತ ಸಂಸ್ಕೃತಿಯನ್ನು ನಾವು ಭೌತ ಸಂಸ್ಕೃತಿ ಅಂತ ಹೇಳ್ತೇವೆ. ಹಾಗೆ ಈ ಭೌತ ಸಂಸ್ಕೃತಿಯನ್ನು ನಮಗೆ ಮಾಪನ ಮಾಡ್ಲಿಕ್ಕೆ ಆಗ್ತದೆ, ಇದು ಶ್ರೇಷ್ಠ, ಇದು ಮಧ್ಯಮ ಅಂತ ಹೇಳಿಬಿಟ್ಟು. ಅಭೌತ ಸಂಸ್ಕೃತಿ ಅಂತ ಹೇಳಿದ್ರೆ ದೇ ಆರ್ ಕಾಲ್ಡ್ ಆಸ್ ಆಬ್ಸ್ಟ್ರಾಕ್ಟ್ ಆರ್ ನಾನ್ ಮೆಟೀರಿಯಲ್ ಕಲ್ಚರ್. ಸೊ ಇದನ್ನು ನಮಗೆ ಕಣ್ಣಿಗೆ ಕಾಣಲಿಕ್ಕೆ ಸಿಗುವುದಿಲ್ಲ, ಬದಲಾಗಿ ಇದು ಒಂದು ಪರಂಪರೆ, ಒಂದು ಪದ್ಧತಿ, ಒಂದು ನಂಬಿಕೆ ವ್ಯವಸ್ಥೆಯನ್ನು ಬಿಂಬಿಸುವಂತ ಒಂದು ಸಾಂಸ್ಕೃತಿಕ ವಿಷಯಗಳು. ಇದಕ್ಕೆ ನಾವು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ಹೇಳುವಂಥದ್ದು. ಇದು ಕೆಲವೆಲ್ಲ ಒಂದು ರೀತಿಯ ಪದ್ಧತಿಗಳು ಮತ್ತೆ ಸಾಮಾಜಿಕ ಒಂದು ರಿಚುವಲ್ಸ್ಗಳು, ಸಂಪ್ರದಾಯಗಳು ಇವೆಲ್ಲವನ್ನು ಕೂಡ ಒಳಗೊಂಡಿರ್ತದೆ. ಸೊ ಇಂತಹ ನಮ್ಮ ದೇಶ ಹಾಗೂ ವಿಶ್ವದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಈ ಅಭೌತ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುವಂತಹ ವಿಷಯಗಳನ್ನು ಆಧರಿಸಿ ಯುನೆಸ್ಕೋ ಅಂತಹ ವಿಶೇಷವಾಗಿರುವಂತಹ ಪರಂಪರೆಗಳಿಗೆ ಕೆಲವೆಲ್ಲ ಸ್ಥಾನಮಾನಗಳನ್ನು ಕೊಡ್ತದೆ. ಆ ನಿಟ್ಟಿನಲ್ಲಿ ನಮ್ಮ ದೇಶದ 14 ಇಂತಹ ಒಂದು ಅಮೂರ್ತ ಸಂಸ್ಕೃತಿಯ ಪರಂಪರೆಗಳನ್ನು ಯುನೆಸ್ಕೋ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದೆ. ವಿಶೇಷ ಅಲ್ವಾ? ಸೊ ಆ 14 ಅಮೂರ್ತ ಸಂಸ್ಕೃತಿಯ ಪರಂಪರೆಗಳು ಯಾವುವು ಅಂತ ಹೇಳಿದ್ರೆ ಇವು. ಓಕೆ, there are 14 different intangible cultural heritage that is practiced in India, which have been included in the UNESCO World List of Intangible Cultural Heritage. ಸೊ ಮೊದಲನೇದು ಯಾವುದು ಅಂತ ಹೇಳಿದ್ರೆ ಕುಟ್ಟಿಯಾಟ್ಟಂ ಸಂಸ್ಕೃತ್ ಥಿಯೇಟರ್ ಇನ್ ಕೇರಳ, ದ ಟ್ರೆಡಿಷನ್ ಆಫ್ ವೇದಿಕ್ ಚಾಂಟಿಂಗ್, ವೇದಗಳ ಒಂದು ಪಠಣೆ, ವೇದ ಮಂತ್ರಗಳ ಪಠಣೆ. ರಾಮ್ಲೀಲಾ, ದ ಟ್ರೆಡಿಷನಲ್ ಪರ್ಫಾರ್ಮೆನ್ಸ್ ಆಫ್ ದ ರಾಮಾಯಣ್. Ramman, the religious festival and ritual theatre of the Garhwal Himalayas, India. Chow dance in West Bengal and Jharkhand. ಹಾಗೆ ಕಲ್ಬೇಲಿಯ ಬುಡಕಟ್ಟುಗಳ ಒಂದು ರೀತಿಯ ನೃತ್ಯ ಹಾಗೂ ಜನಪದ ಹಾಡುಗಳು, ಇದು ರಾಜಸ್ಥಾನದಲ್ಲಿ ಫೇಮಸ್ ಆಗಿರುವಂಥದ್ದು. ಇನ್ನೊಂದು ಮುಡಿಯೆಟ್ಟು ಅಂತ ಹೇಳಿಬಿಟ್ಟು ಇದು ಒಂದು ಡಾನ್ಸ್ ಡ್ರಾಮಾ ಮತ್ತು ರಿಚುವಲ್ ಥಿಯೇಟರ್ ಕೇರಳದು.
ಹಾಗೂ ಇತ್ತೀಚೆಗೆ ಸೇರ್ಪಡೆಗೊಂಡದ್ದು ದುರ್ಗಾ ಪೂಜಾ. ಕೋಲ್ಕತ್ತಾದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಮಾಡುವಂತ ದುರ್ಗಾ ಪೂಜಾ ಇದೆಯಲ್ಲ, ಅದು ಈ ಒಂದು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಪರಂಪರೆಗೂ ಕೂಡ ಸೇರಿದೆ. ಇದು ಇತ್ತೀಚೆಗೆ ಸೇರ್ಪಡೆಯಾಗಿರುವಂತದ್ದು. ದಟ್ ಇಸ್ ಇನ್ 2021. ಓಕೆ, ಪ್ಲೀಸ್ ರಿಮೆಂಬರ್ ದಿಸ್. ದುರ್ಗಾ ಪೂಜಾ ಇನ್ ಕೋಲ್ಕತ್ತಾ. ಹಾಗೇನೆ ಲಡಾಖ್ನ ಬುದ್ಧಿಸ್ಟ್ ಚಾಂಟಿಂಗ್, ಹಾಗೇನೆ ಸಂಕೀರ್ತನ ಅಂತ ಹೇಳಿಬಿಟ್ಟು ಮಣಿಪುರದಲ್ಲಿ ಹಾಡುಗಳನ್ನು ಹೇಳ್ತಾ, ಡೋಲುಗಳನ್ನು ಬಾರಿಸ್ತಾ, ನೃತ್ಯಗಳನ್ನು ಮಾಡ್ತಾ ಸಂಕೀರ್ತನ ಅಂತ ಹೇಳುವಂತ ಒಂದು ವಿಶೇಷ ಕಾರ್ಯಕ್ರಮ. ಹಾಗೆಯೇ ಟ್ರೆಡಿಷನಲ್ ಬ್ರಾಸ್ ಅಂಡ್ ಕಾಪರ್ ಕ್ರಾಫ್ಟ್ ಆಫ್ ಯುಟೆನ್ಸಿಲ್ ಮೇಕಿಂಗ್ ಅಮಾಂಗ್ ದ ತಾತೇರಾಸ್ ಆಫ್ ಜಾಂಡಿಯಾಳ ಗುರು ಇನ್ ಪಂಜಾಬ್. ನಾವ್ರೋಸ್ ಅಂತ ಹೇಳಿಬಿಟ್ಟು ಇದು ಪಾರ್ಸಿ ಕಮ್ಯುನಿಟಿಯವರು ಮಹಾರಾಷ್ಟ್ರ ಮತ್ತು ಗುಜರಾತ್ ನಲ್ಲಿ ಆಚರಿಸುವಂತ ಒಂದು ವಿಶೇಷ ಹಬ್ಬ. ಹಾಗೆ ನಮ್ಮ ದೇಶದ ಯೋಗ ಹಾಗೂ ವೆರಿ ಇಂಪಾರ್ಟೆಂಟ್ ಕುಂಭಮೇಳ. ಸೊ ಪ್ಲೀಸ್ ರಿಮೆಂಬರ್, ಈ 14 ವಿಶೇಷವಾಗಿರುವಂತ ನಮ್ಮ ದೇಶದ ಅಭೌತ ಸಾಂಸ್ಕೃತಿಕ ಪರಂಪರೆಯನ್ನು ವಿಶ್ವ ಸಂಸ್ಥೆಯ ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ನಲ್ಲಿ ಆಯ್ಕೆ ಮಾಡ್ಕೊಂಡ್ಬಿಟ್ಟಿವೆ. ಸೊ ಹಾಗಾಗಿ ಇವಾಗ ನಮ್ಮ ದೇಶದಲ್ಲಿ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ಹೇಳಿಬಿಟ್ಟು 14 ಈ ಒಂದು ಪಟ್ಟಿ ನಮ್ಮ ದೇಶದಲ್ಲಿ ಇರುವಂಥದ್ದು. 14 ಸೇರ್ಪಡೆ ಆಗಿದೆ ನಮ್ಮ ದೇಶದ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗಳು. ಸೊ ಇದು ಯಾಕೆ ನ್ಯೂಸ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಆಗ್ಲೇ ಹೇಳಿದಾಗೆ ಕೋಲ್ಕತ್ತಾದ ದುರ್ಗಾ ಪೂಜೆ ಹೆಸ್ ಫೌಂಡ್ ಅ ಪ್ಲೇಸ್ ಇನ್ ದ ಯುನೆಸ್ಕೋಸ್ ಲಿಸ್ಟ್ ಆಫ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್. It is the 14th such cultural activity from India to be added in the list. ಅಂದ್ರೆ ಈ ದುರ್ಗಾ ಪೂಜೆ ಅದೊಂದು ವಿಶೇಷ ಆಗಿರುವಂಥದ್ದು. ನವರಾತ್ರಿ ಸಂದರ್ಭದಲ್ಲಿ ಕೋಲ್ಕತ್ತಾದಲ್ಲಿ ಗಲ್ಲಿಗಳಲ್ಲೂ ಕೂಡ ದುರ್ಗೆ ಮಾತೆಯ ಒಂದು ದೇವರ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿ, ಅಲ್ಲಿ ಮಹಿಳೆಯರು, ಕುಟುಂಬದವರು ಎಲ್ಲರೂ ಸೇರಿ ಅದೊಂದು ತುಂಬಾ ಭಕ್ತಿ ಭಾವದಿಂದ ಒಂದು ಪೂಜೆಯನ್ನು ನೆರವೇರಿಸ್ತಾರೆ. ಅದಕ್ಕೊಂದು ವಿಶೇಷ ಸ್ಥಾನಮಾನ ಹಾಗೂ ಮನ್ನಣೆಯನ್ನು ಯುನೆಸ್ಕೋ ಈ ರೀತಿ ಅಭೌತ ಸಾಂಸ್ಕೃತಿಕ ಪರಂಪರೆಯ ಒಂದು ಪಟ್ಟಿಯಲ್ಲಿ ಇದನ್ನು ಆಡ್ ಮಾಡಿದೆ. 7ನೇ ಪ್ರಶ್ನೆ, ಬೈ ವಿಚ್ ಇಯರ್ ಇಂಡಿಯನ್ ಗವರ್ಮೆಂಟ್ ಪ್ಲಾನ್ಸ್ ಟು ಎಲಿಮಿನೇಟ್ ಟ್ಯೂಬರ್ಕುಲೋಸಿಸ್? ಭಾರತ ಸರ್ಕಾರವು ಯಾವ ವರ್ಷದೊಳಗೆ ಟಿಬಿಯನ್ನು ತೊಡೆದು ಹಾಕಲು ಯೋಜಿಸಿದೆ? ಅಂಡ್ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಬಿ, ದಟ್ ಇಸ್ 2025. ಸೊ ಕ್ಷಯರೋಗ, ಟಿಬಿ ಅಂದ್ರೆ ಟ್ಯೂಬರ್ಕುಲೋಸಿಸ್ ಅಥವಾ ಕ್ಷಯರೋಗ ಅಂತ ಹೇಳ್ತೇವೆ. ಇದು ಬ್ಯಾಕ್ಟೀರಿಯಾ ಬ್ಯಾಸಿಲಸ್ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಇದರಿಂದ ಉಂಟಾಗುವಂಥದ್ದು. ಇದು ಹೆಚ್ಚಾಗಿ ಶ್ವಾಸಕೋಶಕ್ಕೆ ಇದು ಸೋಂಕನ್ನು ತಗಲಿ ಅದಕ್ಕೆ ಪಲ್ಮನರಿ ಟಿಬಿ ಅಂತ ಕೂಡ ಕರೀತಾರೆ. ಹಾಗೂ ಮುಂದೆ ಹೋಗಿ ಅದು ಇತರ ಅಂಗಾಂಗಗಳಿಗೆ ಕೂಡ ಅದು ಹಾನಿಯನ್ನು ಉಂಟು ಮಾಡ್ತದೆ. The disease is spread when people who are sick with pulmonary TB expel bacteria into the air, for example by coughing. ಅಂದ್ರೆ ಟಿಬಿ ಸೋಂಕಿತ ವ್ಯಕ್ತಿಯು ಹೆಚ್ಚಾಗಿ ಕೆಮ್ಮುವಾಗ ಗಾಳಿಯ ಮೂಲಕ ಆ ಬ್ಯಾಕ್ಟೀರಿಯಾಗಳು ಬೇರೆಯವರಿಗೂ ಕೂಡ ಅದು ಹರಡುವಂಥದ್ದು. ಈಗ ನಮ್ಮ ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಫಾರ್ ಟಿಬಿ 2020-25 is sets goal for the elimination of TB in India by 2025. ಸೊ ಟಿಬಿ ಟ್ಯೂಬರ್ಕುಲೋಸಿಸ್ ಕ್ಷಯಮುಕ್ತ ಭಾರತ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಭಾರತ ಎಲ್ಲ ಸರ್ವ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ 2025 ನಮ್ಮ ಭಾರತ ಟಿಬಿ ಮುಕ್ತ ದೇಶ ಅನಿಸ್ಕೊಳ್ಬೇಕು ಅಂತ ಹೇಳುವಂತ ಸರ್ವ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಕೂಡ ಅಷ್ಟೇ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಬಂದಿರುವಂತಹ ಮಾಹಿತಿ ಇದು. The Vice President Shri M. Venkaiah Naidu today called for making people key partners in the campaign for TB Mukt Bharat by 2025. ಸೊ ಇತ್ತೀಚೆಗೆ ಅವರು ಕರೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ನಮ್ಮ ಸಾರ್ವಜನಿಕರು ನಮ್ಮೆಲ್ಲರನ್ನು ಕೂಡ ಈ ಒಂದು ಟಿಬಿ ಮುಕ್ತ ಭಾರತ್ ಅಂತ ಹೇಳಿ 2025 ನಾವೇನು ಕರೆ ಕೊಟ್ಟಿದ್ದೇವೆ ಅದಕ್ಕೆ ಸಂಬಂಧಿಸಿದಾಗೆ ನಾವೆಲ್ಲರೂ ಕೂಡ ಕೀ ಪಾರ್ಟ್ನರ್ಸ್ ಗಳಾಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ. And the Vice President said that the goal of eliminating TB totally can be achieved only if it was given the shape of a people's movement and called upon public representatives at all levels to involve people in the Jan Andolan. He said that a multi-pronged effort is needed by adopting a Team India spirit to make India TB free by 2025. ಸೊ ಕೇವಲ ಆರ್ಥಿಕ ಅಥವಾ ಆರೋಗ್ಯ ಇಲಾಖೆಗಳಿಂದ ಮಾತ್ರ ಇದು ಆಗುವಂಥದ್ದಲ್ಲ. ನಾವೆಲ್ಲರೂ ಕೂಡ ನಮ್ಮ ದೇಶದಿಂದ ಈ ಟಿಬಿ ಮುಕ್ತ ಭಾರತ ಅಂತ ಅನ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಪ್ರಯತ್ನ, ಜಾಗೃತಿ ಹಾಗೂ ಒಂದು ರೀತಿಯ ಒಗ್ಗಟ್ಟಿನ ಒಂದು ಆಕ್ಷನ್ ಪ್ಲಾನ್ ಅಥವಾ ಒಗ್ಗಟ್ಟಿನ ಒಂದು ಕಾರ್ಯಾಚರಣೆ ಇದಕ್ಕೆ ಖಂಡಿತವಾಗಿ ಬೇಕಾಗ್ತದೆ. 8ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಬೈವಾಲ್ವ್ ಕ್ರೀಚರ್? ಈ ಕೆಳಗಿನವುಗಳಲ್ಲಿ ಯಾವುದು ಬೈವಾಲ್ವ್ ಜೀವಿ ಅಲ್ಲ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಈಸ್ ಪ್ರಾನ್ಸ್, ಸಿಗಡಿಗಳು. ಹಾಗಿದ್ರೆ ಕ್ಲಾಮ್ಸ್, ಆಯಿಸ್ಟರ್ಸ್, ಮಸಲ್ಸ್ ಇವೆಲ್ಲವೂ ಕೂಡ ಬೈವಾಲ್ವ್ ಕ್ರೀಚರ್. ಹಾಗಿದ್ರೆ ಏನಿದು ಬೈವಾಲ್ವ್ ಕ್ರೀಚರ್ ಅಂದ್ರೆ, ನೋಡಿ ಬೈವಾಲ್ವ್ ಅಂತ ಹೇಳಿದ್ರೆ ಹೀಗೆ 2 ಕವಾಟುಗಳುಳ್ಳ ಈ ಜೀವಿಗಳನ್ನು ನಾವು ಬೈವಾಲ್ವ್ಸ್ ಅಂತ ಹೇಳುವಂಥದ್ದು. ಓಕೆ, ದೇ ಬಿಲಾಂಗ್ ಟು ದ ಮೊಲಸ್ಕ್ ಗ್ರೂಪ್, ಮೃದ್ವಂಗಿಗಳು ಅಂತ ಹೇಳುವಂತ ಆ ಸಮೂಹಕ್ಕೆ ಸೇರುವಂತವು ಈ ಎಲ್ಲ ಜೀವಿಗಳು. ನೀವು ನೋಡಿರ್ಬೋದು ನೀರುಗಳಲ್ಲಿ ಹೆಚ್ಚಾಗಿ ಕಾಣ್ತದೆ ಇದು. ಕೆಲವನ್ನೆಲ್ಲ ಜನರು ಸೇವನೆ ಕೂಡ ಮಾಡ್ತಾರೆ.
Bivalves have a calcium carbonate shell made up of two usually similar parts called as valves. ಬೈವಾಲ್ಸ್ ಅಂತ ಹೇಳುವಂತ ಮೃದ್ವಂಗಿಗಳು ಅಂತ ಹೇಳುವಂತ ಈ ಜೀವಿಗಳಿಗೆ ಹೆಚ್ಚಾಗಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಶೆಲ್ ನಿಂದ ಮಾಡಲ್ಪಟ್ಟಂತ ಎರಡು ಕವಾಟುಗಳಿರ್ತದೆ. ಅದರ ಒಳಗೆ ಈ ಮೃದುವಾಗಿರುವಂತಹ ಜೀವಿಗಳು ವಾಸಿಸುವಂಥದ್ದು. These two walls are joined together with the help of a ligament at a point called hinge. ಸೊ ಈ ಎರಡು ಒಂದು ರೀತಿಯ ಕವಾಟುಗಳು ಬ್ಯಾಕ್ ಸೈಡ್ ಅಲ್ಲಿ ಒಂದು ಹಿಂಜಿನಲ್ಲಿ ಅದು ಕಾಮನ್ ಪಾಯಿಂಟ್ ಅಲ್ಲಿ ಅದು ಅಟ್ಯಾಚ್ ಆಗಿರ್ತದೆ, ಹಾಗೂ ಅದನ್ನು ಓಪನ್ ಮಾಡಲಿಕ್ಕೂ ಕೂಡ ಆಗ್ತದೆ. Members of this class include the clams, the oysters, the cockles, the mussels, the scallops, etc. ಸೊ ಇದನ್ನು ಹೆಚ್ಚಾಗಿ ತುಳುವಲ್ಲಿ ಎಲ್ಲ ಮರುವಾಯ್ ಅಂತ ಹೇಳ್ತಾರೆ, ಕ್ಲಾಮ್ಸ್ ಅಂತ ಹೇಳ್ತಾರೆ ನೋಡಿ ಹೀಗೆ. ಮತ್ತು ಈ ಮುತ್ತುಗಳು ಸಿಗ್ತದಲ್ಲ ಆಯಿಸ್ಟರ್ಸ್, ಅದು ಕೂಡ ಬೈವಾಲ್ವ್ಗೆ ಒಳ್ಳೆ ಎಕ್ಸಾಂಪಲ್. ಅದು ಮುತ್ತುಗಳು ಅಂತ ಹೇಳ್ತಾವೆಲ್ಲ, ಮುತ್ತಿನ ಆಯಿಸ್ಟರ್ಸ್ಗಳು, ಸೊ ಅದು ಕೂಡ ಬೈವಾಲ್ಸೇ ಆಗಿರುವಂಥದ್ದು. ಹಾಗೂ ಮಸಲ್ಸ್, ಇದು ಕೂಡ ಸಮುದ್ರದ ಕಲ್ಲುಗಳಲ್ಲಿ ಹೆಚ್ಚಾಗಿ ಸಿಗ್ತಾರೆ, ಹಾಗೂ ಇದರ ಸೇವನೆಯನ್ನು ಕೂಡ ಕರಾವಳಿ ಭಾಗದ ಕೆಲ ಜನಗಳು ಮಾಡ್ತಾರೆ, ಸ್ಕ್ಯಾಲಾಪ್ಸ್ ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಈ ಪ್ರಾನ್ಸ್ ಅಂತ ಹೇಳಿದ್ರೆ ಬೇರೆ, ಇದು ಸಿಗಡಿ ಈ ರೀತಿಯಾಗಿರ್ತದೆ. ಯು ಅಂಡರ್ಸ್ಟುಡ್? ಸೊ ಇದು ಬೈವಾಲ್ಸ್ಗೆ ಸೇರುವುದಿಲ್ಲ. ಸಿಗಡಿಗಳು ದೇ ಆರ್ ಡಿಫ್ರೆಂಟ್. ಕ್ಲಾಮ್ಸ್, ಆಯಿಸ್ಟರ್ಸ್ ಅಂಡ್ ಮಸಲ್ಸ್ ದೇ ಬಿಲಾಂಗ್ ಟು ದ ಬೈವಾಲ್ಸ್ ಅಥವಾ ಮೃದ್ವಂಗಿಗಳು ಅಂತ ಹೇಳುವಂಥದ್ದು. ಸೊ ಈ ಪ್ರಶ್ನೆ ಯಾತಕ್ಕೋಸ್ಕರ ಇಲ್ಲಿ ಬಂತು, ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್, ಹೌದಾ ಅಲ್ವಾ? So overharvesting, sand mining and climate change have led to a severe decline in the bivalve populations, impacting livelihoods and the ecosystem of the people living on the banks of the Aganashini River. 7 years ago, every time there was a low tide in the Arabian Sea near the Aganashini village in Kumta Taluk of Uttar Kannada district, almost the entire village would descend on shores to collect bivalves, also known as clams. But now there are no bivalves. Bivalves are highly sensitive creatures. They survive and reproduce only when there is a right amount of salinity and biomass in the water. ಈಗ ಕನ್ನಡದಲ್ಲಿ ಇದರ ಅರ್ಥ ಹೇಳ್ತೇನೆ ನೋಡಿ. ಅಘನಾಶಿನಿ ನದಿಯ ತಟದಲ್ಲಿ ಈಗ ಹೆಚ್ಚಾಗಿ ಮಣ್ಣಿನ ಗಣಿಗಾರಿಕೆ ಮತ್ತು ಪ್ರತಿಕೂಲವಾಗಿರುವಂತಹ ಹವಾಮಾನ ಬದಲಾವಣೆ ಆಗಿರುವ ಕಾರಣದಿಂದಾಗಿ ಈ ಮೃದ್ವಂಗಿಗಳ ಒಂದು ಸಂಖ್ಯೆ ಏನಿದೆ ಅದು ತುಂಬಾನೇ ಕಡಿಮೆ ಆಗಿದೆ. ಹೆಚ್ಚಿನ ಈ ಅಘನಾಶಿನಿ ತಟದಲ್ಲಿ ಜನರು ಈ ಮೃದ್ವಂಗಿಗಳು ಅಥವಾ ಬೈವಾಲ್ವ್ ಅಂತ ಇದೆಯಲ್ಲ ಅದನ್ನು ಹೆಚ್ಚಾಗಿ ಹಿಡಿದು ಹತ್ತಿರದ ಮಾರುಕಟ್ಟೆಗೆ ಹೋಗಿ ಅದರಿಂದ ಲಾಭವನ್ನು ಗಳಿಸ್ತಾ ಇದೆ. ಅಂದ್ರೆ ಮಾರುಕಟ್ಟೆಯಲ್ಲಿ ಅದಕ್ಕೆ ಒಳ್ಳೆ ಬೇಡಿಕೆ ಇದೆ. ಐ ಟೋಲ್ಡ್ ಯು, ಕರಾವಳಿ ಭಾಗದ ಜನರು ಅದನ್ನು ಸೇವಿಸ್ತಾರೆ. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಈ ಬೈವಾಲ್ಸ್ ಅಥವಾ ಮೃದ್ವಂಗಿಗಳು ಅಂತ ಹೇಳುವಂತ ಈ ಜೀವಿಗಳ ಸಂಖ್ಯೆ ತುಂಬಾನೇ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಕ್ಷೀಣಿಸ್ತಾ ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಒಂದು, ಈ ಮೃದ್ವಂಗಿಗಳು ಅಂತ ಹೇಳುವಂತಹ ಈ ಜೀವಿಗಳಿದೆಯಲ್ಲ ದೇ ಆರ್ ಹೈಲಿ ಸೆನ್ಸಿಟಿವ್, ತುಂಬಾನೇ ಅದು ಸೆನ್ಸಿಟಿವ್ ಆಗಿರುವಂತಹ ಜೀವಿಗಳು. ಹಾಗೂ ಇದು ಎಲ್ಲಿ ಹೆಚ್ಚಾಗಿ ಉತ್ಪತ್ತಿ ಆಗ್ತದೆ ಅಂತ ಹೇಳಿದ್ರೆ ಈ ನದಿ ಮುಖಜ ಭೂಮಿಗಳು, ಅಂದ್ರೆ ಸಾಗರ ಮತ್ತು ನದಿ ಸೇರುವಂತ ಆ ಒಂದು ಅದಕ್ಕೆ ಬ್ರಾಕಿಶ್ ನೀರು ಅಂತ ಹೇಳ್ತಾರೆ, ಅರ್ಥ ಆಯ್ತಲ್ಲ, ಉಪ್ಪು ಮತ್ತು ಸಿಹಿ ನೀರಿನ ಒಂದು ಸಮ ಪ್ರಮಾಣದ ಮಿಶ್ರಣ ಇರುವಂತ ಆ ಭಾಗದಲ್ಲಿ ಮಾತ್ರ ಇದು ಜೀವ ಇದ್ದುಕೊಂಡು ಅದು ರೀಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಹೆಚ್ಚು ಉಪ್ಪಿನ ನೀರಿನಲ್ಲಿ ಇದು ಇರ್ಲಿಕ್ಕೆ ಆಗುವುದಿಲ್ಲ, ಹಾಗೂ ಸಿಹಿ ನೀರಿನಲ್ಲೂ ಕೂಡ ಇರ್ಲಿಕ್ಕೆ ಆಗುದಿಲ್ಲ. ಸೊ ಈ ಮಧ್ಯಭಾಗದ ಈ ಸಿಹಿ ಮತ್ತು ಉಪ್ಪು ನೀರು ಮಿಶ್ರಿತ ಆ ಒಂದು ಭಾಗದ ಆ ನೀರಿನಲ್ಲಿ ಮಾತ್ರ ಅದು ಇರ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ಈಗ ಸಿಕ್ಕಾಪಟ್ಟೆ ಸ್ಯಾಂಡ್ ಮೈನಿಂಗ್ ಮತ್ತು ಕ್ಲೈಮೇಟ್ ಚೇಂಜ್ ಇಂದ ಆಗಿರುವಂತಹ ಕಾರಣದಿಂದಾಗಿ ಈ ಜೀವಿಗಳ ಸಂಖ್ಯೆ ಈಗ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಪತ್ರಿಕೆಗಳ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೊನೆ ಪ್ರಶ್ನೆ. ವಿಶ್ವ ದಿವಸ್ is observed on 16th December every year to mark India's victory over ಡ್ಯಾಶ್ ಮೇಲೆ ಭಾರತದ ವಿಜಯವನ್ನು ಗುರುತಿಸಲು ಪ್ರತಿ ವರ್ಷ ಡಿಸೆಂಬರ್ 16ರಂದು ವಿಜಯ್ ದಿವಸ್ ಅನ್ನು ಆಚರಿಸಲಾಗ್ತಾ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ 1971ರ ಯುದ್ಧದಲ್ಲಿ ಪಾಕಿಸ್ತಾನದ ಮೇಲೆ ಭಾರತ ಸಾಧಿಸಿದಂತ ವಿಜಯವನ್ನು ಗುರುತಿಸಲು. ಓಕೆ, ಸೊ ವಿಜಯ್ ದಿವಸ್ ಅಂತ ಹೇಳಿದ್ರೆ ಇಟ್ ಈಸ್ ಅಬ್ಸರ್ವ್ಡ್ ಆನ್ 16 ಡಿಸೆಂಬರ್. ಸೊ ಇದು ಕೇವಲ ಬರೀ ಇಷ್ಟನ್ನೇ ತಿಳ್ಕೊಳ್ಳೋದಲ್ಲ, ಇದಕ್ಕೊಂದು ಸಣ್ಣ ಇತಿಹಾಸ ಇದೆ. ಐ ವಾಂಟ್ ಆಲ್ ಆಫ್ ಯು ಟು ಪೇ ಅಟೆನ್ಷನ್ ಅಂಡ್ ಗೋ ಥ್ರೂ ದಿಸ್ ಇನ್ಫಾರ್ಮೇಶನ್. ನೋಡಿ, ನಮ್ಗೆಲ್ಲ ಗೊತ್ತಿದೆ ವಿಜಯ್ ದಿವಸವನ್ನು ನಾವು 16 ಡಿಸೆಂಬರ್ಗೆ ಮಾರ್ಕ್ ಮಾಡ್ತೇವೆ ಅಥವಾ ಅಬ್ಸರ್ವ್ ಮಾಡ್ತೇವೆ. ಯಾಕೆ? ಭಾರತಕ್ಕೆ ಪಾಕಿಸ್ತಾನ 1971ರ ಆ ಒಂದು ಯುದ್ಧದಲ್ಲಿ ಭಾರತಕ್ಕೆ ಜಯ ಸಿಕ್ಕಿತು. ಹಾಗೂ ಇದು ಯಾತಕ್ಕೆ ಮಾಹಿತಿಯಲ್ಲಿ ಬಂದಿದೆ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅವರು 3 ದಿವಸಗಳ ಒಂದು ಬಾಂಗ್ಲಾದೇಶ್ ವಿಸಿಟ್ ನ ಸಂದರ್ಭದಲ್ಲಿ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ಸ್ ಆಫ್ ಬಾಂಗ್ಲಾಸ್ ಇಂಡಿಪೆಂಡೆನ್ಸ್ ಫ್ರಮ್ ಪಾಕಿಸ್ತಾನ್ ಇನ್ 1971. ಸೊ 1971ರಲ್ಲಿ ಏನು ಬಾಂಗ್ಲಾದೇಶಕ್ಕೆ ನಮ್ಮ ಈ ಒಂದು ಪಶ್ಚಿಮ ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಸಿಕ್ಕಿತು, ಅದರ ಒಂದು ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ಸ್ಗೆ ಅನುಗುಣವಾಗಿ ರಾಮನಾಥ್ ಕೋವಿಂದ್ ಅವರು ಆ ಒಂದು ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದ 3 ಡೇ ವಿಸಿಟ್ ಅಲ್ಲಿ ಅವರು ಭಾಗವಹಿಸಲಿಕ್ಕಿದ್ದಾರೆ. ಸೊ ಈ ಒಂದು
ವಿಜಯ್ ದಿವಸ್ಗೆ ಸಂಬಂಧಿಸಿದ ಒಂದು ಹಿನ್ನೆಲೆಯಾಗಿ ಈ ಇತಿಹಾಸವನ್ನು ನಾವು ಖಂಡಿತವಾಗಿ ಅರ್ಥ ಮಾಡಿಕೊಳ್ಳೇಬೇಕು. ನೋಡಿ, 1947ರಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಧಿಪತ್ಯ ಅಂತ್ಯವಾಗಿ ದೇಶವು ವಿಭಜನೆಯಾಯಿತು. ಬಹುಸಂಖ್ಯಾತ ಮುಸ್ಲಿಮರಿಂದ ಕೂಡಿದ ಪಾಕಿಸ್ತಾನದ ಉದಯವಾಯಿತು. ಆಗ ನಾವು ಬಾಂಗ್ಲಾದೇಶ ಎಂದು ಕರೆಯುವ ಪ್ರದೇಶವು ಪಾಕಿಸ್ತಾನದ ಭಾಗವಾಯಿತು. ಅದನ್ನು ಪೂರ್ವ ಪಾಕಿಸ್ತಾನ ಎಂದು ಕರೆಯಲಾಗುತ್ತಿತ್ತು. ಇದನ್ನು ಪೂರ್ವ ಪಾಕಿಸ್ತಾನ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. 1949ರಲ್ಲಿ ಏನಾಯಿತು? ಭಾಷೆ ಮತ್ತು ಸಂಸ್ಕೃತಿಯಲ್ಲಿ ಬೇರೆ ಇದ್ದ ಈ ಪಶ್ಚಿಮ ಪಾಕಿಸ್ತಾನದಿಂದ ಪ್ರತ್ಯೇಕಗೊಂಡು ಪೂರ್ವ ಪಾಕಿಸ್ತಾನವನ್ನು ಅಸ್ತಿತ್ವಕ್ಕೆ ತರುವ ಉದ್ದೇಶದಿಂದ ಅವಾಮಿ ಲೀಗ್ ಸಂಘಟನೆಯು ಹುಟ್ಟುಕೊಂಡಿತು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೋಡಿ, 1949ನಲ್ಲಿ ಇದು ಪಶ್ಚಿಮ ಪಾಕಿಸ್ತಾನ್, ಇದು ಪೂರ್ವ ಪಾಕಿಸ್ತಾನ್ ಅಂತಾಗಿತ್ತು. ಓಕೆ, ಸೊ ಇಲ್ಲಿ ಎರಡೂ ಒಂದು ಪ್ರದೇಶಗಳ, ಅದು ಮುಸ್ಲಿಂ ಡಾಮಿನೇಟೆಡ್ ಪ್ರಾಂತ್ಯಗಳಾಗಿದ್ರು ಕೂಡ ಕಲ್ಚರ್ ವಾಸ್ ಎಂಟೈರ್ಲಿ ಡಿಫ್ರೆಂಟ್. ಸಂಸ್ಕೃತಿಯು, ಭಾಷೆಯು ಎಲ್ಲ ಕೂಡ ವಿಭಿನ್ನವಾಗಿತ್ತು. ಸೊ ಆ ನಿಟ್ಟಿನಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಈ ಪಶ್ಚಿಮ ಪಾಕಿಸ್ತಾನದಿಂದ ಪ್ರತ್ಯೇಕಗೊಂಡು ಪೂರ್ವ ಪಾಕಿಸ್ತಾನವನ್ನು ಅಸ್ತಿತ್ವಕ್ಕೆ ತರುವ ಉದ್ದೇಶದಿಂದ ಅವಾಮಿ ಲೀಗ್ ಸಂಘಟನೆಯು ಹುಟ್ಟಿಕೊಂಡಿತು. ಯಾವಾಗ? 1949ರಲ್ಲಿ. ಆ ನಂತರ ಏನಾಯಿತು? 1970ರಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ನಡೆದ ಚುನಾವಣೆಗಳಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವರ ನೇತೃತ್ವದ ಅವಾಮಿ ಲೀಗ್ ಸ್ಪಷ್ಟ ಬಹುಮತವನ್ನು ಪಡೆಯಿತು. ಅಂದ್ರೆ ಬಾಂಗ್ಲಾದೇಶದ, ಈಗ ಕರೆಸ್ಕೊಳ್ಳುವಂತಹ ಬಾಂಗ್ಲಾದೇಶದ ಆ ಒಂದು ಪೂರ್ವ ಪಾಕಿಸ್ತಾನ ಅಂತ ಹೇಳಿ ಅದಕ್ಕೆ ಹಿಂದೆ ಹೆಸರಿತ್ತಲ್ವಾ, ಅಲ್ಲಿ ನಡೆದ ಚುನಾವಣೆಯಲ್ಲಿ ಈ ಅವಾಮಿ ಲೀಗ್ ನೇತೃತ್ವದ ಶೇಖ್ ಮುಜಿಬುರ್ ರೆಹಮಾನ್ನರ ಆ ಲೀಗಿಗೆ ಸ್ಪಷ್ಟ ಬಹುಮತ ಪಡೆಯಿತು. ಆದರೆ ಫಲಿತಾಂಶವನ್ನು ಒಪ್ಪಲು ಮಾತ್ರ ಪಶ್ಚಿಮ ಪಾಕಿಸ್ತಾನ ಸಿದ್ಧವಿರಲಿಲ್ಲ. ಓಕೆ, ಅವರಿಗೆ ಈ ಪೂರ್ವ ಪಾಕಿಸ್ತಾನ ಪ್ರತ್ಯೇಕತೆಯನ್ನು ಹೊಂದುವುದು ಅವರಿಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಏನಾಯಿತು? ಅದು ಗಲಭೆಗೆ ಕಾರಣ ಆಯಿತು. 1971ರ ಮಾರ್ಚ್ 25ರಂದು ಏನಾಯಿತು ಅಂತ ಹೇಳಿದ್ರೆ, ಪೂರ್ವ ಪಾಕಿಸ್ತಾನವನ್ನು ಸ್ವತಂತ್ರ ಸಾರ್ವಭೌಮ ಬಾಂಗ್ಲಾದೇಶ ಅಂತ ಘೋಷಿಸಲಾಯಿತು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. 1970ಯಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ನೇತೃತ್ವದ ಅವಾಮಿ ಲೀಗ್ ಸ್ಪಷ್ಟ ಬಹುಮತ ಪಡೆಯಿತು. ಅದು ಪಶ್ಚಿಮ ಪಾಕಿಸ್ತಾನಕ್ಕೆ ಅಷ್ಟಾಗಿ ಇಷ್ಟ ಇರಲಿಲ್ಲ. ಅದೇ ವರ್ಷ, ಅಂದ್ರೆ ಬರುವ ವರ್ಷ 1971ರಲ್ಲಿ ಮಾರ್ಚ್ 25ರಂದು ಏನಾಯಿತು? ಪೂರ್ವ ಪಾಕಿಸ್ತಾನವನ್ನು ಸ್ವತಂತ್ರ ಸಾರ್ವಭೌಮ ಬಾಂಗ್ಲಾದೇಶ ಅಂತ ಘೋಷಿಸಲಾಯಿತು. ಆದರೆ ಇದರ ವಿರುದ್ಧ ಪಾಕಿಸ್ತಾನವು ಪಾಕಿಸ್ತಾನ ಅಂತ ಹೇಳಿದ್ರೆ ಪಶ್ಚಿಮ ಪಾಕಿಸ್ತಾನವು ಬಾಂಗ್ಲಾದೇಶದಲ್ಲಿ ಆಪರೇಷನ್ ಸರ್ಚ್ ಲೈಟ್ ಹೆಸರಿನ ನರಮೇಧವನ್ನೇ ನಡೆಸಿತು. ಪ್ಲೀಸ್ ರಿಮೆಂಬರ್ ದಿಸ್. ಸರ್ಚ್ ಲೈಟ್ ಅಂತ ಹೇಳುವಂತ ಉಲ್ಲೇಖ ಫಸ್ಟ್ 2ನೇ ಕ್ವೆಶ್ಚನ್ ಅಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಈ ಆಪರೇಷನ್ ಸರ್ಚ್ ಲೈಟ್ ಅಂತ ಹೇಳುವಂತ ಈ ಹೆಸರಿನಲ್ಲಿ ಬಾಂಗ್ಲಾದೇಶದಲ್ಲಿ ನಮ್ಮ ಈ ಪಶ್ಚಿಮ ಪಾಕಿಸ್ತಾನ ಒಂದು ನರಮೇಧವನ್ನು ನಡೆಸಿತು. ಇತಿಹಾಸದಲ್ಲಿ ಕೇಳರಿಯದಂತಹ ಅತ್ಯಾಚಾರ, ಅನಾಚಾರ, ಕೊಲೆ, ಸುಲಿಗೆ ಇವೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಆರಂಭವಾಯಿತು. ಈ ಅವಧಿಯಲ್ಲಿ 10 ಲಕ್ಷದಷ್ಟು ಬಂಗಾಳಿಗಳು ಜೀವ ಉಳಿಸಿಕೊಳ್ಳುವ ಸಲುವಾಗಿ ಭಾರತಕ್ಕೆ ವಲಸೆ ಬಂದರು. 1971 ಮಾರ್ಚ್ 26ರಿಂದ ಡಿಸೆಂಬರ್ 16ರಂದು ಬಾಂಗ್ಲಾದೇಶ ಉದಯವಾಗುವವರೆಗೆ ಲಕ್ಷಾಂತರ ನಿರಾಶ್ರಿತರನ್ನು ನೋಡಿಕೊಳ್ಳಬೇಕಾದ ಅನಿವಾರ್ಯ ಭಾರತದ ಹೆಗಲಿಗೇರಿತು. ಈ ಸಂದರ್ಭದಲ್ಲಿ ಏನಾಯಿತು? ಇಂದಿರಾ ಗಾಂಧಿ ಭಾರತದ ಪ್ರಧಾನಮಂತ್ರಿಯಾಗಿದ್ದರು. ಅದನ್ನು ನಾವು ನೆನ್ಪಿಟ್ಕೊಬೇಕು. ಹಾಗೆ ಈ ವಿಷಯವನ್ನು ನಾವು ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೇವೆ. ಈ ಲಕ್ಷಾಂತರ ನಿರಾಶ್ರಿತರನ್ನು ನೋಡಿಕೊಳ್ಳುವ ಬದಲು ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಹೋದರೆ ಭಾರತದ ಆರ್ಥಿಕವಾಗಿ ಉತ್ತಮವಾಗಿರುತ್ತದೆ. ಆದ್ದರಿಂದ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ವಿಮೋಚನಾ ಚಳುವಳಿಯನ್ನು ಬೆಂಬಲಿಸಿದರು. ಯಾವ ವಿಮೋಚನಾ ಚಳುವಳಿ? ಬಾಂಗ್ಲಾದೇಶದಲ್ಲಿ ನಡ್ಕೊಂಡು ಬಂದುವಂತ ಈ ವಿಮೋಚನಾ ಚಳುವಳಿಯನ್ನು ಅವರು ಬೆಂಬಲಿಸಿದರು. ಬಾಂಗ್ಲಾದೇಶದ ಜನರ ಹೋರಾಟಕ್ಕೆ ಭಾರತವು ಎಲ್ಲ ರೀತಿಯ ಸೇನಾ ನೆರವು ಮತ್ತು ತರಬೇತಿಯನ್ನೂ ಕೂಡ ನೀಡಿತು. 1971ರ ಡಿಸೆಂಬರ್ 3ರಂದು ಬಂಗಾಳಿ ಮುಸ್ಲಿಮರು ಮತ್ತು ಹಿಂದೂಗಳನ್ನು ಉಳಿಸಲು ಭಾರತವು ಪಾಕಿಸ್ತಾನದೊಂದಿಗೆ ಯುದ್ಧಕ್ಕೆ ಇಳಿಯಿತು. ಪಾಕಿಸ್ತಾನದ ಲೆಫ್ಟಿನೆಂಟ್ ಜನರಲ್ ಅಮೀರ್ ಉಬ್ದಲ್ಲಾ ಖಾನ್ ನಿಯಾಜಿ ಅವರು 93,000 ಸೈನಿಕರೊಂದಿಗೆ ಡಿಸೆಂಬರ್ 16ರಂದು ಭಾರತೀಯ ಸೇನೆಗೆ ಶರಣಾಯಿತು. ಸೊ ಇದಿಷ್ಟು ಈ ಒಂದು ಡಿಸೆಂಬರ್ 16ರ ಈ ಒಂದು ನಮ್ಮ ವಿಜಯ್ ದಿವಸ್ ಅಂತ ಹೇಳುವಂತ ಈ ಒಂದು ವಿಜಯ್ ದಿವಸದ ಹಿನ್ನೆಲೆಗೆ ಸಂಬಂಧಿಸಿದ ಒಂದು ಐತಿಹಾಸಿಕ ಕತೆ. ಸೊ ಇದೆಲ್ಲ ನಮಗೆ ಬರೀ ಆ ದಿವಸ ನೆನಪಿಡುವುದು ಮಾತ್ರ ಅಲ್ಲ, ಅಲ್ಲಿ ಹಿನ್ನೆಲೆ ಏನಾಯ್ತು, ಯಾಕೆ ಭಾರತ ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಕೊಟ್ಟಿತು. ಸೊ ಈ ಒಂದು ಬಾಂಗ್ಲಾದೇಶಕ್ಕೆ ಭಾರತ ಕೊಟ್ಟಂತ ಈ ಸಪೋರ್ಟ್ ಇಂದಾಗಿ ಬಾಂಗ್ಲಾದೇಶದ ಅತ್ಯುತ್ತಮವಾದಂತಹ ನಾಗರಿಕ ಪ್ರಶಸ್ತಿಯನ್ನು ಕೂಡ ಅಂದಿನ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರುವಂತ ಇಂದಿರಾ ಗಾಂಧಿ ಅವರಿಗೂ ಕೂಡ ನೀಡಿದ್ದಾರೆ ಅವರು.
ಸೊ ಇದೆಲ್ಲ ಒಂದು ಇತಿಹಾಸದಲ್ಲಿ ಕಂಡುಬರುವಂತಹ ಒಂದು ವಿಷಯಗಳು. ಇದನ್ನು ಕೆಲವು ವಿಡಿಯೋಗಳಲ್ಲಿ, ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೇವೆ. ಸೊ ಯು ಕ್ಯಾನ್ ಪ್ಲೀಸ್ ಗೋ ಥ್ರೂ ದ ಓಲ್ಡ್ ವಿಡಿಯೋಸ್ ಆಲ್ಸೋ. ಸೊ ಇದಿಷ್ಟು ಇವತ್ತಿನ ವಿಷಯಗಳು. ಇದು ಇವತ್ತಿನ ಕ್ವೆಶನ್ಸ್ ಫಾರ್ ದ ಡೇ. ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿಯ 4 ಆಧಾರ ಸ್ತಂಭಗಳು ಯಾವುವು? ಇವತ್ತಿನ ಪ್ರಶ್ನೆಗಳಲ್ಲಿ ತುಂಬಾ ಹೊಸ ಹೊಸ ರೀತಿಯ ಕಾನ್ಸೆಪ್ಟ್ಗಳು, ಪ್ರಚಲಿತ ಸನ್ನಿವೇಶಗಳಿಗೆ ಸಂಬಂಧಿಸಿದ ಒಂದು ಟರ್ಮಿನಾಲಜೀಸ್ಗಳು ಎಲ್ಲ ಉಲ್ಲೇಖ ಆಗಿವೆ. ಇದನ್ನು ಹೆಚ್ಚುವರಿಯಾಗಿ ದಯವಿಟ್ಟು ಅಧ್ಯಯನ ಮಾಡಿ. ಸ್ಪೆಷಲಿ KS ಮೇನ್ಸ್ ಮತ್ತು UPSC ಮೇನ್ಸ್ಗೆ ಎದುರಿಸುವಂಥ ವಿದ್ಯಾರ್ಥಿಗಳಿಗೆ ಈ ಕಾನ್ಸೆಪ್ಟ್ಗಳೆಲ್ಲ ತುಂಬಾನೇ ಸ್ಟ್ರಾಂಗ್ ಫೂಟಿಂಗ್ ಅನ್ನು ಕೊಡ್ತದೆ. ಸೊ ವಿಚ್ ಆರ್ ದ 4 pillars ಆಫ್ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್? ಎರಡನೇ ಪ್ರಶ್ನೆ, ಗಿವ್ 3 ಎಕ್ಸಾಂಪಲ್ಸ್ ಫಾರ್ ಬೈವಾಲ್ವ್ ಕ್ರೀಚರ್ಸ್. And ಮೂರನೇದು, ವಿಚ್ ಆರ್ಗನೈಸೇಷನ್ ವಾಸ್ ಫಾರ್ಮ್ಡ್ ಅಂಡರ್ ದ ಲೀಡರ್ಶಿಪ್ ಆಫ್ ಶೇಖ್ ಮುಜಿಬಿರ್ ರೆಹಮಾನ್ ಟು ಬ್ರಿಂಗ್ ಬಾಂಗ್ಲಾದೇಶ್ ಇನ್ ಟು ಎಕ್ಸಿಸ್ಟೆನ್ಸ್? ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಸೆಷನ್ ಅನ್ನು ನಾವಿಲ್ಲೇ ಕ್ಲೋಸ್ ಮಾಡ್ತೇವೆ. ನಾಳೆ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಹಾಜರಾಗ್ತೇವೆ ಅಂತ ತಿಳಿಸ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ವಿಡಿಯೋಗೆ ಸಂಬಂಧಿಸಿದ ನಿಮ್ಮ ಕಾಮೆಂಟ್ಸ್ಗಳು, ಸಲಹೆ ಸೂಚನೆಗಳನ್ನು ಕೂಡ ಖಂಡಿತವಾಗಿ ನೀವು ಕೊಡಬಹುದು ಅಂತ ತಿಳಿಸ್ತಾ, ಯಾರಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಇತರ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಅಂತ ತಿಳಿಸ್ತಾ, ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್.